ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ವಾಣಿಜಿ ಹಾಗೂ ವಾಸುದೇವ್ಜಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಇವತ್ತಿನ ನನ್ನ ಉಪನ್ಯಾಸವನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಈಗಾಗಲೇ ವಾಣಿಜಿಯವರು ಹೇಳಿದ ಹಾಗೆ ಇದು ಒಂದು ಸರಣಿ ಉಪನ್ಯಾಸ, ಸತ್ಯ ದರ್ಶನದ ದಿಕ್ಸೂಚಿ ಪ್ರಕ್ರಿಯೆ ಅಂತ. ಅದರಲ್ಲಿ ಇವತ್ತಿಂದು 3ನೇ ಉಪನ್ಯಾಸ. ಮೊದಲನೇ ಉಪನ್ಯಾಸದಲ್ಲಿ ನಾವು ಪ್ರಕ್ರಿಯೆ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಆಮೇಲೆ ಪ್ರಕ್ರಿಯೆಗಳಲ್ಲಿ ಎಷ್ಟು ವಿಧ ಅನ್ನೋದನ್ನ ವಿಂಗಡಣೆ ಮಾಡಿಕೊಂಡು ತಿಳ್ಕೊಂಡ್ವಿ. ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆಗಳು, ಆತ್ಮದರ್ಶನ ಪ್ರಕ್ರಿಯೆಗಳು, ಯುಕ್ತಿ ರೂಪ ಹಾಗೂ ಕಥಾರೂಪ ಪ್ರಕ್ರಿಯೆಗಳು ಅಂತ. ಅದರಲ್ಲಿ ಸಾಂಪ್ರದಾಯಿಕ ವೇದಾಂತ ಪ್ರಕ್ರಿಯೆಗಳಲ್ಲಿ ಮೊದಲನೇದು ಅಧ್ಯಾರೋಪ ಅಪವಾದ, ಅದರ ಬಗ್ಗೆ ತಿಳ್ಕೊಂಡ್ವಿ. 2ನೇ ಉಪನ್ಯಾಸದಲ್ಲಿ ಅಧ್ಯಾರೋಪ ಅಪವಾದದ ಉಪ ಪ್ರಕ್ರಿಯೆಗಳಾದ ದೃಗ್ದೃಶ್ಯ ವಿವೇಕ, ಪಂಚಕೋಶ ವಿವೇಕ ಪ್ರಕ್ರಿಯೆ, ಅವಸ್ಥಾತ್ರಯ ಪ್ರಕ್ರಿಯೆ ಹಾಗೂ ಅನ್ವಯ ವ್ಯತಿರೇಕ ಇವುಗಳನ್ನ ತಿಳ್ಕೊಂಡ್ವಿ. ಇವತ್ತು ಕೂಡ ಅದೇ ಅಧ್ಯಾರೋಪ ಅಪವಾದದ, ಹಾಗೆ ನೋಡಕ್ ಹೋದ್ರೆ ಎಲ್ಲವೂ ಅಧ್ಯಾರೋಪ ಅಪವಾದದ ಅಡಿಯಲ್ಲೇ ಬರುತ್ತವೆ. ಯಾಕೆಂದ್ರೆ ಈಗಾಗಲೇ ನಾವು ಇಲ್ಲಿ ಏನು ಮಾತಾಡ್ತಾ ಇದ್ದೀವಿ, ಈ ಹಂತಕ್ಕೆ ನಾವು ಬಂದಿದ್ದೀವಿ ಅಂದ್ರೆ ಈಗ ಆರೋಪ ಆಗೋಗ್ಬಿಟ್ಟಿದೆ. ಹಾಗಾಗಿ ಏನೇ ಮಾತಾಡಿದ್ರು ಈ ಅಧ್ಯಾರೋಪ ಅಪವಾದದಿಂದಲೇ ಹೋಗೋದು. ಹಾಗಾಗಿ ಎಲ್ಲವೂ ಅಧ್ಯಾರೋಪ ಅಪವಾದದ ಉಪ ಪ್ರಕ್ರಿಯೆಗಳೇ. ಇವತ್ತು ಇನ್ನು ಕೆಲವು ಪ್ರಕ್ರಿಯೆಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಕಾರ್ಯಕಾರಣ ಪ್ರಕ್ರಿಯೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ಇಂಥ ಸುಂದರವಾದ, ವಿಸ್ಮಯವಾದ, ನಿಗೂಢವಾದ ಈ ಒಂದು ಪ್ರಕೃತಿಯನ್ನು ನೋಡ್ತೀವಿ, ಪ್ರಪಂಚವನ್ನ ನೋಡ್ತೀವಿ. ಎಷ್ಟು ಆಶ್ಚರ್ಯ ಅನ್ಸುತ್ತೆ ಅದನ್ನು ನೋಡಿದ್ರೆ. DVಜಿಯವರು ತಮ್ಮ ಕಗ್ಗದಲ್ಲಿ ಹೇಳ್ತಾರೆ, ಏನು ಭೈರವ ಲೀಲೆ ಈ ವಿಶ್ವ ವಿಭ್ರಮಣೆ, ಏನು ಭೂತಗ್ರಾಮನ ಅರ್ಥನೋನ್ಮಾದ, ಏನ್ ಅಗ್ನಿಗೋಳಗಳು, ಏನ್ ಅಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ ಅಂತಾರೆ. ಏನಪ್ಪಾ ಇದು, ಎಷ್ಟು ವಿಚಿತ್ರವಾಗಿದೆ. ಅಗ್ನಿಗೋಳಗಳು, ಈ ನಕ್ಷತ್ರ ಪುಂಜಗಳು, ಆಕಾಶಗಂಗೆ ಅಂತೀವಿ, ಮಿಲ್ಕಿ ವೇ ಅಂತೀವಿ, ಕ್ಷೀರಪಥ, ಎಷ್ಟೆಷ್ಟು ನಕ್ಷತ್ರಗಳು, ಗ್ರಹಗಳು. ಆಮೇಲೆ ಇದ್ದಕ್ಕಿದ್ದ ಹಾಗೆ ಒಂದ್ ಕಡೆ ಸುನಾಮಿ ಬಂದ್ಬಿಡುತ್ತೆ, ಇದ್ದಕ್ಕಿದ್ದ ಹಾಗೆ ಭೂಕಂಪ ಆಗಿ ಹೋಗುತ್ತೆ, ಧಾರಾಕಾರವಾಗಿ ಮಳೆ ಸುರಿಯುತ್ತೆ, ಚಂಡಮಾರುತ ಅಂತೀವಿ, ಏನೇನೋ ಪ್ರಕೋಪಗಳು. ಭೈರವ ಲೀಲೆ, ನರ್ತನ, ಉನ್ಮಾದದ ನರ್ತನ ಅಂತಾರೆ. ಆ ಥರ ವಿಚಿತ್ರವಾಗಿ ನಡೀತಾ ಇರುತ್ತೆ. ಆದ್ರೆ ಇಷ್ಟು ವಿಚಿತ್ರವಾಗಿ ನಡೀತಾ ಇರೋದ್ರಲ್ಲೂ ಒಂದು ನಿಯಮ ಇರುತ್ತೆ. ಅದಂತೂ ತುಂಬಾ ಆಶ್ಚರ್ಯ ಅನ್ಸುತ್ತೆ ನಮ್ಗೆ. ಈ ಗ್ರಹಗಳು, ಇವೆಲ್ಲ ಆಕಾಶಕಾಯಿಗಳು, ಇವೆಲ್ಲ ಅವುಗಳದೇ ಆದ ಒಂದು ನಿರ್ದಿಷ್ಟ ಪಥದಲ್ಲಿ ಚಲಿಸ್ತಾ ಇರುತ್ತೆ. ಒಂದು ಸ್ವಲ್ಪನೂ ಆ ಕಡೆ ಈ ಕಡೆ ಅಲ್ಲಾಡಲ್ಲ, ಬೇಜಾರು ಮಾಡ್ಕೊಳ್ಳಲ್ಲ, ವಿಧಾನ ಮಾಡಲ್ಲ. ನಮಗಾದ್ರೆ ಬೇಜಾರು, ಅಯ್ಯೋ ನಂಗೆ ಇವತ್ತು ಸಾಕಾಗೋಯ್ತ್ರಿ, ನಾನೊಂದು ಸ್ವಲ್ಪ ರೆಸ್ಟ್ ತಗೋತೀನಿ, ನಾನೇನು ಅಡುಗೆ ಮಾಡಲ್ಲ, ಹೋಟ್ಲಿಂದ ತರಿಸ್ಬಿಡಿ ಅಂತ ಮಲ್ಕೊಂಡ್ಬಿಡ್ತೀನಿ ನಾನು. ಆದ್ರೆ ಅವುಗಳು ಹಾಗೆ ಮಾಡತ್ವಾ? ಅವುಗಳು ಹಾಗೆ ಮಾಡಿದ್ರೆ ಮುಗೀತು ಕತೆ ನಮ್ದು. ಹಾಗಾಗಿ ಅದೆಲ್ಲ ಏನೂ ಇಲ್ಲ, ಯಾವ ಬೇಸರವೂ ಇಲ್ಲ, ಏನೂ ಇಲ್ವ, ನಿರಂತರವಾಗಿ ಆ ನಿರ್ದಿಷ್ಟವಾದ ಒಂದು ನಿಯಮದಲ್ಲಿ ನಡೀತಾ ಇರುತ್ತೆ. ಇನ್ನು ಈ ಋತುಗಳು, ಅವುಗಳು ಅಷ್ಟೇ. ಬೇಸಿಗೆ ಕಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ. ಚಳಿಗಾಲದಲ್ಲಿ ಎಲ್ಲ ಎಲೆಗಳನ್ನೆಲ್ಲ ಉದುರಿಸ್ಕೊಂಡ್ಬಿಡುತ್ತವೆ.
ಮತ್ತೆ ಆಮೇಲೆ ವಸಂತನ ಆಗಮನ. ಎಂಥ ಒಂದು ಚಿಗುರು, ಕೆಂಪಾದ ನವಿರಾದ ಮೃದುವಾದ ಚಿಗುರು, ಹೊಂಬಣ್ಣದ್ದು. ಆಮೇಲೆ ಹೂಗಳು ಘಮ ಘಮ ಅಂತ, ಹಣ್ಣುಗಳು ಎಲ್ಲ ಒಂದಾಗಿ 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 ವೈಭವ. ವಸಂತ ಬಂದ, ಋತುಗಳ ರಾಜ ತಾ ಬಂದ, ಚಿಗುರನು ತಂದ, ಹೆಣ್ಗಳ ಕುಣಿಸುತ್ತನಂದ. ಚಳಿಯನು ಕೊಂದ, ಹಕ್ಕಿಗಳುಲಿಗಳಿ ಚಂದ, ಹೂವು ಜಗ್ ಜಗ್ ಪೂವಿ ಟೂವಿಟ್ಟವು ಅಂತ ಬಿ ಎಂ ಶ್ರೀಯವರು ಆನಂದವಾಗಿ ವರ್ಣಿಸ್ತಾರೆ ವಸಂತನ ಆಗಮನವನ್ನ. ಹಾಗೆ ಅಲ್ಲೂ ಅಷ್ಟೇ ಎಲ್ಲ ನಿಯಮ ಒಂದಾದ್ಮೇಲೆ ಒಂದು ಬರ್ತಾ ಇರುತ್ತೆ. ಇನ್ನು ಹಗಲು ರಾತ್ರಿಗಳು, ಸೂರ್ಯೋದಯ ಆಗುತ್ತೆ, ಸೂರ್ಯೋಸ್ತ ಅಂತ. ಸೂರ್ಯ ಏನು ಉದಯಿಸೋಲ್ಲ, ಅಸ್ತಮಿಸಲ್ಲ, ಅದು ಗೊತ್ತು ನಮಗೆ. ಆದ್ರೆ ನೋಡಿದಾಗ ಬೆಳಗಾಗತ್ತೆ, ರಾತ್ರಿ ಆಗುತ್ತೆ. ಅದು ಅಷ್ಟೇ ಕರಾರವಕ್ಕಾಗ್ತಾ ಇರುತ್ತೆ. ಇಷ್ಟೊತ್ತಿಗೆ ಸೂರ್ಯೋದಯ, ಇಷ್ಟೊತ್ತಿಗೆ ಗ್ರಹಣ, ಎಲ್ಲವನ್ನೂ ನಿರ್ದಿಷ್ಟವಾಗಿ ಹೇಳ್ಬೋದು. ಅಷ್ಟು ಕರಾರವಕ್ಕಾಗಿ ಎಲ್ಲವೂ ನಡೀತಾ ಇರುತ್ತೆ. ಎಷ್ಟು ಆಶ್ಚರ್ಯ ಅನ್ಸುತ್ತೆ ನಮಗೆ. ಇವಾಗ ಹಸುವಾಯ್ತು ಅಂತ ಇಟ್ಕೊಳ್ಳಿ, ಊಟ ಮಾಡಬೇಕು, ಅದಕ್ಕೆ ಅಡುಗೆ ಆಗಬೇಕು. ಅಡುಗೆ ಆಗಕ್ಕೆ ಪದಾರ್ಥಗಳು ಬೇಕು. ಆ ಪದಾರ್ಥಗಳಿದ್ರೆ ಆಯ್ತಾ, ಅಡುಗೆ ಮಾಡೋರು ಒಬ್ರು ಬೇಕು. ಇದೆಲ್ಲ ಆದ್ರೆ ಅಡುಗೆ ಆಗುತ್ತೆ, ಊಟ ಮಾಡ್ತೀವಿ. ಹಾಗೆ ಬಸವಣ್ಣನವ್ರು ಹೇಳ್ತಾರೆ, ಮಡಕೆಯ ಮಾಡುವಡೆ ಮಣ್ಣೆ ಮೊದಲು, ತೊಡುಗೆಯ ಮಾಡುವಡೆ ಹೊನ್ನೆ ಮೊದಲು ಅಂತ. ಅಂದ್ರೆ ಒಂದು ಮಡಿಕೆ, ಸಾಧಾರಣವಾದ ಒಂದು ಮಡಿಕೆಯನ್ನ ಮಾಡಬೇಕಾದ್ರೂ ಕೂಡ ನಮಗೆ ಮಣ್ಣು ಬೇಕು, ಆಮೇಲೆ ಆ ಮಡಿಕೆ ಮಾಡೋನ್ ಬೇಕು. ಅದೇ ರೀತಿ ತೊಡುಗೆ ಅಂದ್ರೆ ಆಭರಣಗಳನ್ನು ಮಾಡೋದಕ್ಕೆ ಬಂಗಾರ ಬೇಕು, ಆಮೇಲೆ ಅಕ್ಸಾಲಿಗ ಬೇಕು. ಇಷ್ಟು ಈ ಪ್ರಪಂಚದ ಒಂದು ಸಣ್ಣ ಸಣ್ಣ ಕೆಲಸಗಳಿಗೂ ಕೂಡ ಅದಕ್ಕೆ ಒಂದು ಕಾರಣ ಇರಬೇಕು. ಆ ಕಾರಣ ಇದ್ರೆ ಆ ಕಾರ್ಯ ನಡೆಯುತ್ತೆ. ಹಾಗಿದ್ಮೇಲೆ ಇಂಥ ವೈಭವೋಪೇತವಾದ, ನಿಗೂಢವಾದ, ವಿಸ್ಮಯಕರವಾದ ಈ ಒಂದು ಸೃಷ್ಟಿ ಅಪ್ಪ ಹೇಗಪ್ಪ ಮಾಡಿರ್ಬೋದು, ಯಾರು ಮಾಡಿರ್ಬೋದು, ಯಾವುದರಿಂದ ಮಾಡಿರ್ಬೋದು ಅಂತ ತುಂಬಾ ಕುತೂಹಲ ಆಗುತ್ತೆ. ಮಡಿಕೆ ಮಾಡೋದಕ್ಕೆ ಮಣ್ಣು ಬೇಕು. ಮಣ್ಣು ಕಾರಣ, ಮಡಿಕೆ ಕಾರ್ಯ. ಆ ಮಣ್ಣಿಗೆ ಉಪಾದಾನ ಕಾರಣ ಅಂತೀವಿ. ಇವನು ಮಾಡೋನಿದಾನಲ್ಲ ಕುಂಬಾರ, ಅವನು ಬುದ್ಧಿವಂತಿಕೆಯಿಂದ ಮಾಡ್ತಾನೆ. ಥರಥರಾವರಿ ಎಷ್ಟು ಚೆನ್ನಾಗಿ ಕೌಶಲ್ಯ ಉಪಯೋಗಿಸ್ಕೊಂಡು ಸುಂದರವಾದ ಮಡಿಕೆಗಳನ್ನು ಮಾಡ್ತಾನೆ. ಅವನು ಬುದ್ಧಿವಂತಿಕೆ ಬೇಕು. ಹಾಗಿದ್ಮೇಲೆ ಈ ಸೃಷ್ಟಿ ಮಾಡೋದಕ್ಕೆ ಯಾವ ವಸ್ತು ಬೇಕು ಮತ್ತು ಎಂಥ ಬುದ್ಧಿವಂತಿಕೆ ಇರಬಹುದು ಅನ್ಸುತ್ತೆ. ಆಗ ವೇದಾಂತ ಹೇಳುತ್ತೆ, ಇಲ್ಲಿ ಎರಡೆರಡು ವಸ್ತು ಅಂತ ಇಲ್ಲ ಅಂತ ಹೇಳ್ಬಿಟ್ಟು ಜೇಡನ ಉದಾಹರಣೆಯನ್ನ ಕೊಡುತ್ತೆ. ಜೇಡ ಬಲೆಯನ್ನ ನೇಯೋದಕ್ಕೆ ತನ್ನ ಎಂಜಲನ್ನ ಉಪಯೋಗಿಸುತ್ತೆ. ಬೇರೆ ಯಾವುದು ವಸ್ತುವನ್ನ ಎಲ್ಲಿಂದಲೂ ತರೋದಿಲ್ಲ. ಅದು ತನ್ನ ಎಂಜಲಿನಿಂದಲೇ ಬಲೆಯನ್ನ ಹೆಣೆಯುತ್ತೆ. ಅದೇ ರೀತಿಯಲ್ಲಿ ಈ ಚೈತನ್ಯ, ಪರಮಾತ್ಮ ಚೈತನ್ಯ, ಪರಬ್ರಹ್ಮ ಚೈತನ್ಯ ಏನಿದೆ, ಅದು ತನ್ನನ್ನೇ ಉಪಯೋಗಿಸ್ಕೊಂಡು ಈ ಸೃಷ್ಟಿಯನ್ನ ಮಾಡುತ್ತೆ. ಅಥವಾ ಸೃಷ್ಟಿಯನ್ನ ಮಾಡುತ್ತೆ ಅಂತ ಹೇಳೋದಕ್ಕಿಂತ ತಾನೇ ಸೃಷ್ಟಿಯಾಗಿ ಕಂಡು ಬರುತ್ತೆ ಅಂತ ಹೇಳುತ್ತೆ ವೇದಾಂತ. ಈಗ ಈ ಕಾರ್ಯಕಾರಣ ಪ್ರಕ್ರಿಯೆಯಲ್ಲಿ ಇನ್ನು ಸ್ವಲ್ಪ ವಿವರವಾಗಿ ನೋಡ್ತಾ ಹೋಗೋಣ. ಈಗ ನಾವು ಹೇಳಿದ್ವಿ, ಮಣ್ಣು ಕಾರಣ, ಮಡಿಕೆ ಕಾರ್ಯ ಅಂತ. ಅಂದ್ರೆ ಮಣ್ಣು ಇಲ್ಲದೆ ಇದ್ರೆ ಮಡಿಕೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಮಡಿಕೆ ಇಲ್ಲದೆ ಹೋದ್ರೂ ಕೂಡ ಮಣ್ಣು ಇರಬಲ್ಲದು. ಕಾರಣವಿಲ್ಲದೆ ಕಾರ್ಯ ಆಗೋಲ್ಲ, ಆದ್ರೆ ಕಾರ್ಯ ಇಲ್ಲದೆ ಹೋದ್ರೂ ಕಾರಣ ಇರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಚೈತನ್ಯ ಏನಿದೆ, ಈ ಚೈತನ್ಯ ಕಾರಣ ಮತ್ತು ಈ ಸೃಷ್ಟಿ ಪ್ರಪಂಚ ಕಾರ್ಯ. ಚೈತನ್ಯ ಇಲ್ಲದೆ ಪ್ರಪಂಚ ಇಲ್ಲ, ಆದರೆ ಪ್ರಪಂಚ ಇಲ್ಲದೆ ಹೋದ್ರೂ ಕೂಡ ಚೈತನ್ಯ ಇದ್ದೇ ಇರುತ್ತೆ. ಇನ್ನು ಮುಂದೆ ನೋಡೋದಾದ್ರೆ ಈ ಕಾರ್ಯದಲ್ಲಿ ವೈವಿಧ್ಯತೆ ಇದೆ. ಅಂದ್ರೆ ಈ ಕಾರಣದಿಂದ ಮಣ್ಣಿನಿಂದ ಮಡಿಕೆ ಮಾಡ್ಬೋದು, ಕುಡಿಕೆ ಮಾಡ್ಬೋದು, ತಟ್ಟೆ ಮಾಡ್ಬೋದು, ಲೋಟ ಮಾಡ್ಬೋದು, ಹೀಗೆ ಬೇರೆ ಬೇರೆ ಎಲ್ಲ ಮಾಡ್ಬೋದು. ಅದೇ ರೀತಿ ಬಂಗಾರದಿಂದ ಎಷ್ಟೆಷ್ಟು ತರಹ ಒಡವೆಗಳು ಮಾಡ್ಬೋದು.
ಆದರೆ ಮಣ್ಣಿನಲ್ಲಾಗ್ಲಿ ಬಂಗಾರದಲ್ಲಾಗ್ಲಿ ಯಾವುದೇ ವೈವಿಧ್ಯತೆ ಇರೋದಿಲ್ಲ. ಅದೇ ರೀತಿಯಲ್ಲಿ ಈ ಸೃಷ್ಟಿ ಎಷ್ಟೆಷ್ಟು ತರಹ, ಅದನ್ನ ಹೇಳಿ ಮುಗಿಯೋಕ್ಕೆ ಇಲ್ಲ, ಅಷ್ಟು ವೈವಿಧ್ಯತೆ ಇದೆ. ಆದರೆ ಅದರ ಕಾರಣವಾದ ಚೈತನ್ಯದಲ್ಲಿ ಯಾವುದೇ ವೈವಿಧ್ಯತೆ ಇಲ್ಲ. ಇನ್ನು ಮುಂದೆ ಹೇಳೋದಾದ್ರೆ, ಈಗ ಮಡಿಕೆಯಲ್ಲಿ ಮಣ್ಣನ್ನು ತೆಗೆದು ಬಿಟ್ರೆ ಅಲ್ಲಿ ಏನಿದೆ? ಏನೂ ಇಲ್ಲ. ಅಂದ್ರೆ ಮಡಕೆಯ ಸಾರ ಮಣ್ಣು. ಅದೇ ರೀತಿಯಲ್ಲಿ ಈ ಪ್ರಪಂಚದಲ್ಲಿ ಚೈತನ್ಯವನ್ನ ತೆಕ್ಕೊಂಡ್ಬಿಟ್ರೆ ಅಲ್ಲಿ ಏನಿಲ್ಲ. ಹಾಗಾಗಿ ಈ ಪ್ರಪಂಚದ ಸಾರ ಚೈತನ್ಯ. ಇನ್ನು ಈ ಮಣ್ಣು ಮಡಿಕೆ ಆಗಿಲ್ಲ, ಮಡಿಕೆ ಆಗ್ಬೇಕು ಅನ್ನೋದು ಇಲ್ಲ, ಅವಾಗ ಅದಕ್ಕೆ ಯಾವ ಕಾರಣತ್ವವೂ ಇಲ್ಲ, ಅದು ಅದರ ಪಾಡಿಗಿದೆ ಮಣ್ಣು. ಯಾವಾಗ ಒಂದ್ಸರ್ತಿ ಮಡಿಕೆ ಮಾಡಬೇಕು ಅಂತ ಅಂದ್ಕೊಳ್ತೀವೋ ಆಗ ಮಣ್ಣಿಗೆ ಕಾರಣತ್ವ ಬರುತ್ತೆ. ಅದೇ ರೀತಿಯಲ್ಲಿ ಈ ಚೈತನ್ಯ, ಪರಬ್ರಹ್ಮ ಚೈತನ್ಯ, ಅದು ಯಾವುದಕ್ಕೂ ಕಾರಣ ಅಲ್ಲ, ಅದು ಅದರಷ್ಟಕ್ಕೆ ತಾನು ಆನಂದವಾಗಿ ಇದೆ. ಯಾವಾಗ ಒಂದ್ಸರ್ತಿ ಈ ಸೃಷ್ಟಿ ಆಗಬೇಕು ಅಂತ ಅದಕ್ಕೆ ಇಚ್ಛೆ ಬರುತ್ತೋ ಆಗ ಅದು ಈಶ್ವರನ ರೂಪದಲ್ಲಿ ಕಾರಣತ್ವವನ್ನ ತಗೊಳ್ಳುತ್ತೆ. ಈಶ್ವರ ಕಾರಣನಾಗ್ತಾನೆ, ಈ ಪ್ರಪಂಚ ಕಾರ್ಯ ಆಗುತ್ತೆ. ಆಮೇಲೆ ಈ ಮಡಿಕೆ ಆಗಕ್ಕೆ ಮೊದಲು ಕೂಡ ಮಣ್ಣಿತ್ತು. ಮಡಿಕೆ ಆದ್ಮೇಲೂ ಕೂಡ ಮಡಿಕೆ ರೂಪದಲ್ಲಿ ಮಣ್ಣಿದೆ. ಮಡಿಕೆ ಅಕಸ್ಮಾತ್ ಒಡೆದು ಹೋದ್ರೆ ಆಗ್ಲೂ ಮಣ್ಣಿದೆ. ಅಂದ್ರೆ ಏನಾಯ್ತು? ಮಣ್ಣು ಸದಾ ಇದೆ, ಎಲ್ಲ ಕಾಲದಲ್ಲೂ ಇದೆ, ಯಾವಾಗ್ಲೂ ಇರೋದು, ಅದು ನಿತ್ಯ, ಸದಾ ಇದೆ. ಆದ್ರೆ ಮಡಿಕೆ ಮೊದಲಿರ್ಲಿಲ್ಲ, ಮಧ್ಯೆ ಬಂತು, ಆಮೇಲೆ ಇಲ್ಲ, ಅದು ಅನಿತ್ಯವಾದದ್ದು. ಅದೇ ರೀತಿಯಲ್ಲಿ ಈ ಪ್ರಪಂಚ ಆಗಕ್ ಮೊದಲು ಚೈತನ್ಯ ಇತ್ತು. ಪ್ರಪಂಚ ಕಾಣ್ತಾ ಇರುವಾಗ್ಲೂ ಅಲ್ಲಿ ಚೈತನ್ಯವೇ ಇರೋದು ಪ್ರಪಂಚದ ರೂಪದಲ್ಲಿ. ಪ್ರಪಂಚ ಪ್ರಳಯ ಕಾಲದಲ್ಲಿ ನಾಶವಾದ್ರೂ ಕೂಡ ಚೈತನ್ಯಕ್ಕೆ ಯಾವುದೇ ನಾಶವಿಲ್ಲ, ಅದು ಯಾವಾಗ್ಲೂ ಇರುತ್ತೆ, ಅದು ನಿತ್ಯವಾದದ್ದು. ಪ್ರಪಂಚ ಅನಿತ್ಯವಾದದ್ದು. ಹಾಗಾದ್ರೆ ಈ ಕಾರ್ಯ ಅಂತಂದ್ರೆ ಏನು? ಕಾರಣ ಪ್ಲಸ್ ನಾಮರೂಪ. ಯಾಕೆಂದ್ರೆ ಮಡಿಕೆ ಅಂದ್ರೆ ಏನು? ಮಣ್ಣು, ಆ ಮಣ್ಣಿಗೆ ಒಂದು ರೂಪ ಬಂದಿದೆ, ಆ ರೂಪ ಬಂದಿದ್ದಕ್ಕೆ ಒಂದು ಹೆಸರು ಕೊಟ್ಕೊಂಡಿದೆ ಅಷ್ಟೇ. ಅದೇ ರೀತಿಯಲ್ಲಿ ಈ ಪ್ರಪಂಚ ಅಂದ್ರೆ ಏನು? ಚೈತನ್ಯ ಪ್ಲಸ್ ನಾಮರೂಪ ಅಷ್ಟೇ. ಅಲ್ಲಿರೋ ಚೈತನ್ಯನೇ, ನಾಮರೂಪಗಳು ಕಾಣ್ತಾ ಇದೆ. ಇದು ಯಾಕೆ ಇದನ್ನೆಲ್ಲ ಹೇಳ್ಕೊಂಡು ಬಂತು ಈ ಪ್ರಕ್ರಿಯೆಯಲ್ಲಿ ಅಂದ್ರೆ, ನಾವೇನ್ ಮಾಡ್ತಾ ಇದ್ದೀವಿ? ಈ ನಾಮರೂಪಗಳಿಗೆ ವಿಪರೀತ ಒತ್ತು ಕೊಡ್ತಾ ಇದ್ದೀವಿ, ಅದರ ಮೂಲವನ್ನ, ಅದರ ಸಾರವನ್ನ ಮರಿತಾ ಇದ್ದೀವಿ. ಇದಕ್ಕೆ ವಿಪರೀತ ಇದ್ರ ಮೇಲೆ ವ್ಯಾಮೋಹ ಬೆಳೆಸ್ಕೊತಾ ಇದ್ದೀವಿ. ನಂದು, ಇವ್ರು ನನ್ನವರು, ಇವ್ರು ಬೇರೆಯವರು, ಇವ್ರ ಮೇಲೆ ಪ್ರೀತಿ, ಅವ್ರ ಮೇಲೆ ದ್ವೇಷ, ಹೀಗೆ ಮಾಡ್ಕೊಂಡು ಮನುಷ್ಯ ಆ ದ್ವೇಷದ ದಳ್ಳುರಿಯಲ್ಲಿ ಬೆಂದು ಇವತ್ತು ಎಂಥ ಒಂದು ತೊಂದರೆಗೆ ಸಿಕ್ಕಾಕೊಂಡಿದ್ದಾನೆ, ವಿನಾಶಕ್ಕೆ ಕಾರಣ ಆಗಿದ್ದಾನೆ. ಅದು ಬೇಕಾಗಿಲ್ಲ. ಇಲ್ಲಿ ಇರೋದು ಚೈತನ್ಯ ಮಾತ್ರವೇ. ಯಾವುದೇ ರೂಪದಲ್ಲಿ ಕಂಡ್ರು ಅದು ಚೈತನ್ಯವೇ ಹೊರತು ಬೇರೆ ಏನೂ ಅಲ್ಲ. ಇವರು ನಮ್ಮವರೇ, ಅವರು ನಮ್ಮವರೇ, ಎಲ್ಲರೂ ನಮ್ಮವರೇ ಅನ್ನೋದು ತಿಳ್ಕೋಬೇಕು. ಕಾರ್ಯ ಅಂತ ಬೇರೆಯಾಗಿ ಇಲ್ಲವೇ ಇಲ್ಲ, ಆ ಕಾರಣವೇ ಕಾರ್ಯವಾಗಿ ಕಂಡು ಬರ್ತಾ ಇದೆ ಅನ್ನೋದನ್ನು ತಿಳ್ಕೊಂಡ್ರೆ ಆವಾಗ ಮನುಷ್ಯನ ಮನಸ್ಸು ಶಾಂತವಾಗತ್ತೆ, ಯಾವುದೇ ಕ್ಷೋಭೆ ಇರೋದಿಲ್ಲ, ಆನಂದವಾಗಿ ಅವನು ಇರೋದಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳುತ್ತೆ ಈ ಕಾರ್ಯ ಕಾರಣ ಪ್ರಕ್ರಿಯೆ. ಇನ್ನು
ಎರಡನೇದಾಗಿ ಇವತ್ತಿನ ಉಪನ್ಯಾಸದಲ್ಲಿ ಮೋಕ್ಷ ಅಭ್ಯುದಯ ಪ್ರಕ್ರಿಯೆಯನ್ನು ನೋಡೋಣ. ಅಭ್ಯುದಯ ಅಂತಂದ್ರೆ ಏನು? ಅಭ್ಯುದಯ ಅಂದ್ರೆ ನಮಗೆ ಏನೋ ಒಳ್ಳೇದಾಗೋದು ಅಂತ ಹೇಳ್ತೀವಿ ಸಾಮಾನ್ಯವಾಗಿ. ಅಂದ್ರೆ ನಮ್ಮ ಜೀವನದಲ್ಲಿ ಏನೋ ಒಂದು ಪ್ರಗತಿ. ಇವಾಗ ನಾವು ಚಿಕ್ಕ ಮಕ್ಕಳಾಗಿರ್ತೀವಿ, ನಮ್ಮ ತಂದೆ ತಾಯಿಗಳು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ, ಒಳ್ಳೆ ಶಾಲೆಗೆ ಸೇರಿಸ್ತಾರೆ, ಒಳ್ಳೆ ವಿದ್ಯಾಭ್ಯಾಸ ಸಿಗುತ್ತೆ, ಪ್ರಗತಿ ಅದೊಂದು ರೀತಿ. ಆಮೇಲೆ ಒಳ್ಳೆ ವಿದ್ಯಾಭ್ಯಾಸ ಸಿಕ್ಕಿದ್ದಕ್ಕೆ ಒಳ್ಳೆ ಕೆಲಸ ಸಿಗುತ್ತೆ, ಅದು ಒಂದು ರೀತಿಯ ಉನ್ನತಿ. ಮದುವೆ ಆಗುತ್ತೆ, ಒಳ್ಳೆ ಹೆಂಡತಿ ಅಥವಾ ಒಳ್ಳೆ ಗಂಡ ಸಿಗ್ತಾನೆ, ಮಕ್ಕಳಾಗತ್ವೆ, ಪ್ರಗತಿ. ಹೀಗೆ ಜೀವನದ ಬೇರೆ 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 ಮಜಲುಗಳಲ್ಲಿ ಪ್ರಗತಿ ಹಾಕೊಂಡು ಹೋಗ್ತಾ ಇರುವಂಥದ್ದು ಅಭ್ಯುದಯ. ಮೋಕ್ಷ ಅಂತಂದ್ರೇನು? ಈ ಜೀವನದ ನಶ್ವರತೆಯನ್ನು ಗುರುತಿಸ್ಕೊಂಡು ಇದಕ್ಕೆ ಜಾಸ್ತಿ ಅಂಟ್ಕೊಳ್ದೇನೆ ನನ್ನ ಸ್ವರೂಪವನ್ನು ತಿಳ್ಕೊಂಡು ಅದರಲ್ಲಿ ನಾನು ನೆನೆಲಿಲ್ಲೋದು, ಅದು ಮೋಕ್ಷ. ಹಾಗಾದ್ರೆ ಈ ಅಭ್ಯುದಯ ಮತ್ತು ಮೋಕ್ಷ ಎರಡು ಬೇರೆ ಬೇರೆ ಆಯ್ತಲ್ಲ. ಮೋಕ್ಷದಲ್ಲಿ ನಾನೇ ಆನಂದ ಸ್ವರೂಪ ಅಂತ ತಿಳ್ಕೊಂಡು ನಾನು ಆನಂದದಿಂದ ನಾನು ಲೋಕ ಕಲ್ಯಾಣದ ಕೆಲಸಗಳನ್ನು ಮಾಡ್ತೀನಿ. ಆದರೆ ಅಭ್ಯುದಯದಲ್ಲಿ ನಾನು ಆನಂದಕ್ಕೋಸ್ಕರ ಅರಸ್ಕೊಂಡು ಹೋಗ್ತಾ ಇದ್ದೀನಿ. ಹಾಗಾದ್ರೆ ಇದೆರಡು ತದ್ವಿರುದ್ಧ ಆಯ್ತಲ್ಲ. ನಾವು ಯಾಕೆ ನೇರವಾಗಿ ಮೋಕ್ಷಕ್ಕೆ ಹೋಗ್ಬಾರ್ದು? ನಮ್ಗೆ ಯಾಕೆ ಅಭ್ಯುದಯದ ಪಂಚಾಯಿತಿ ಅನ್ಸುತ್ತೆ. ಆದ್ರೆ ಯಾರು ಮೋಕ್ಷಕ್ಕೆ ನೇರವಾಗಿ ಹೋಗೋದಕ್ಕೆ ಆಗೋದಿಲ್ಲ. ಯಾಕಾಗಲ್ಲ? ಈಗ ರಮಣ ಮಹರ್ಷಿಗಳನ್ನು ನೋಡಿ, 16ನೇ ವಯಸ್ಸಿಗೆ ಅವರಿಗೆ ಜ್ಞಾನ ಬಂದ್ಬಿಡ್ತು. ಅವ್ರು ಯಾವುದು ಈ ಸಾಂಸಾರಿಕ ಜಂಜಾಟಗಳಿಗೆ ಅವ್ರು ಹೋಗ್ಲೇ ಇಲ್ಲ, ಸಿಕ್ಕಾಕೊಳ್ಳೇ ಇಲ್ಲ. ಅವರಿದ್ರಲ್ಲ, ಹೌದು ಇದ್ರು. ಆದ್ರೆ ಅವರು ಆ ಹಂತಕ್ಕೆ ಈ ಜನ್ಮದಲ್ಲಿ ಬರ್ಬೇಕಾದ್ರೆ ಅವರ ಹಿಂದಿನ ಜನ್ಮಗಳಲ್ಲಿ ಅವರು ಸಾಕಷ್ಟು ಸಾಧನೆ ಮಾಡಿದ್ದಾರೆ. ಈ ಅಭ್ಯುದಯದ ಹಾದಿಯಲ್ಲಿ ಅವರು ನಡೆದು ಬಂದಿದ್ದಾರೆ. ಹಾಗಾಗಿ ಮೊದಲು ಅಭ್ಯುದಯದ ಹಾದಿಯಲ್ಲಿ ನಾವು ನಡಿಬೇಕು. ಇದೆಲ್ಲವೂ ಒಂದು ವಿಕಾಸವಾದದ ರೀತಿಯಲ್ಲಿ ನಡೀತಾ ಇದೆ. ಮೊದಲು ಅಣು ಪರಮಾಣು ಆಗಿದ್ದು, ಆಮೇಲೆ ಖನಿಜ ಲವಣಗಳು, ಮಣ್ಣು, ಆಮೇಲೆ ಕಲ್ಲು, ಗುಡ್ಡ, ಬೆಟ್ಟ, ನದಿ, ಕೊಳ್ಳ, ಆಮೇಲೆ ಸಸ್ಯಗಳು, ಆಮೇಲೆ ಪ್ರಾಣಿ ಪಕ್ಷಿಗಳು, ಮನುಷ್ಯರಲ್ಲೂ ಅತ್ಯಂತ ತಾಮಸಿಕ. ಆಮೇಲೆ ಆ ತಾಮಸಿಕ ಪ್ರವೃತ್ತಿ ಸ್ವಲ್ಪ ಕಡಿಮೆ ಆಗ್ತಾ ಸ್ವಲ್ಪ ರಾಜಸಿಕ ಏರ್ತಾ, ಆಮೇಲೆ ಸಾತ್ವಿಕತೆ ಸ್ವಲ್ಪ ಏರ್ತಾ, ಇದೆರಡು ಇನ್ನೂ ಸ್ವಲ್ಪ ಕಡಿಮೆ ಆಗ್ತಾ ಬರುವಂಥ ಹಂತ. ಈ ರೀತಿ ವಿಕಾಸ ಆಗ್ತಾ ಬರುತ್ತೆ. ಅತ್ಯಂತ ತಾಮಸಿಕವಾಗಿದ್ದಾಗ ವಿಪರೀತ ಸೋಮಾರ್ತನ, ಆಮೇಲೆ ಒಂದು ವಿಪರೀತ ಕ್ರೋಧ, ರೋಷ, ಎಲ್ಲರನ್ನು ಹೇಗೆ ಅಂದ್ರೆ ಹಾಗೆ ಸಾಯಿಸ್ಬಿಡೋದು, ಮಾಡೋದು, ಈ ತರಹದ ಬುದ್ಧಿ ಇದೆಲ್ಲ ಇರುತ್ತೆ. ಯಾರಿಗೂ ಸಹಾಯ ಗಿಹಾಯ ಅನ್ನೋದಿಲ್ಲ. ಸ್ವಲ್ಪ ಸ್ವಲ್ಪ ರಾಜಸಿಕತೆ ಬಂದರೆ ಇನ್ನು ಸ್ವಲ್ಪ ಚಟುವಟಿಕೆ ಬರುತ್ತೆ. ಆಮೇಲೆ ಸ್ವಲ್ಪ ಸದಭಿರುಚಿಗಳು ಬರುತ್ತೆ. ಸ್ವಲ್ಪ ಸ್ವಲ್ಪ ಸಹಾಯ ಮಾಡೋ ಪ್ರವೃತ್ತಿನೂ ಬರುತ್ತೆ. ಆ ಸಹಾಯ ಮಾಡ್ತಾ ಅದರಲ್ಲಿ ಒಂದು ಚೂರು ಸಂತೋಷ ಕಾಣುತ್ತೆ. ಹಾಗೆ ಸಾತ್ವಿಕತೆ ಜಾಸ್ತಿ ಆಗ್ತಾ ಆಗ್ತಾ ಆ ಸಹಾಯ ಮಾಡೋದು ನನಗೆ ಅಪೇಕ್ಷೆ ಇಲ್ಲದೆ, ನನಗೇನೋ ಸಿಗಬೇಕು ಅನ್ನೋ ಅಪೇಕ್ಷೆ ಇಲ್ಲದೆ ಸಹಾಯ ಮಾಡುವಂಥದ್ದು, ಪ್ರತಿಫಲಾಪೇಕ್ಷೆ ಇಲ್ಲದೆ ಸಹಾಯ ಮಾಡುವಂಥ ಹಂತಕ್ಕೆ ಬರುವಂಥದ್ದು. ಹೀಗೆ ಆ ಮನುಷ್ಯ ವಿಕಾಸ ಆಗ್ತಾ 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 ಬರ್ತಾನೆ. ಹಾಗೆ ಆಗ್ತಾ ಬಂದಾಗ ಅವನ ಶುದ್ಧೀಕರಣ ನಡೀತಾ ನಡೀತಾ ಅವನು ಮೋಕ್ಷದ ಹಾದಿಗೆ ಹೋಗೋದಕ್ಕೆ ಅಣಿಯಾಗ್ತಾನೆ. ಅದಕ್ಕೆ ನಮ್ಮಲ್ಲಿ 4 ಪುರುಷಾರ್ಥಗಳನ್ನು ಹೇಳಿದ್ದಾರೆ: ಧರ್ಮ, ಅರ್ಥ, ಕಾಮ, ಮೋಕ್ಷ. ಕಾಮ ಇರೋದು ತಪ್ಪು ಅಂತ ವೇದಾಂತ ಹೇಳಲ್ಲ. ಪ್ರತಿಯೊಬ್ಬ ವ್ಯಕ್ತಿಗೂ ಆಸೆ ಇದ್ದೇ ಇರುತ್ತೆ. ನಿನ್ನ ಆಸೆಯನ್ನು ತೀರಿಸ್ಕೊ. ಆಸೆಯನ್ನು ತೀರಿಸ್ಕೊಳ್ಳೋದಕ್ಕೆ ಹಣ ಬೇಕು, ಹಣ ಸಂಪಾದನೆ ಮಾಡು, ತಪ್ಪು ಅಂತ ಹೇಳಲ್ಲ. ಆದರೆ ಅದನ್ನ ಧರ್ಮದ ಚೌಕಟ್ಟಿನಲ್ಲಿ ಮಾಡುವುದು. ಹಣ ಗಳಿಸೋದು ಅಂದ್ರೆ ಯಾರ್ದೋ ತಲೆ ಒಡೆದ್ಬಿಟ್ಟು ಹಣ ಗಳಿಸೋದಲ್ಲ, ಲಂಚ ಗಿಂಚ ತಗೊಂಡು ಹಣ ಗಳಿಸೋದಲ್ಲ. ಅದನ್ನು ಧಾರ್ಮಿಕವಾದ ರೀತಿಯಲ್ಲೇ ಗಳಿಸ್ಬೇಕು. ಬೇರೆಯವರಿಗೆ ತೊಂದರೆ ಮಾಡದೇ ಇರೋ ಹಾಗೆ ಗಳಿಸ್ಬೇಕು. ಹಾಗೆ ಹಣ ಗಳಿಸಿದ ಮೇಲೆ ಆಯ್ತು ನಾನು ಹಣ ಸರಿಯಾಗಿ ಗಳಿಸಿದ್ದೀನಿ ಅಂತ ಅನ್ಕೊಂಡು ಕಾಮನೆಗಳನ್ನ ಯದ್ವಾದ್ ತದ್ವಾ ಪೂರೈಸ್ಕೊಳ್ಳೋದಾ? ಇಲ್ಲ. ಯಾರ್ದೋ ಹೆಂಡತಿನ ಲಪ್ಟಾಯಿಸ್ಕೊಂಡ್ಬಂದ್ಬಿಡೋದಾ? ಅದನ್ನು ಕೂಡ ಧಾರ್ಮಿಕ ಚೌಕಟ್ಟಿನಲ್ಲೇ
ಮಾಡು. ಹೀಗೆ ನೀನು ಮಾಡ್ತಾ ಹೋದಾಗ ಮೋಕ್ಷದ ಕಡೆಗೆ ನೀನು ಸಿದ್ಧನಾಗ್ತೀಯ. ಎಲ್ಲ ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷುತ್ವ ಅಂತ ಹೇಳ್ತಾರೆ ಸಾಧನ ಚತುಷ್ಟಯಗಳು. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿಗಳು, ಶಮ, ದಮ, ತಿತಿಕ್ಷ, ಉಪರತಿ, ಶ್ರದ್ಧಾ, ಸಮಾಧಾನ ಇದನ್ನೆಲ್ಲ ಗಳಿಸ್ಕೊಳ್ತಾ ಬಂದಂಗೆ ಮುಮುಕ್ಷುತ್ವಕ್ಕೆ ಬರ್ತಾನೆ, ಮೋಕ್ಷದ ಆಸೆ ಬರುತ್ತೆ. ಅದಕ್ಕೆ ನಮ್ಮಲ್ಲಿ ಪಂಚಯಜ್ಞಗಳನ್ನ ಹೇಳಿದ್ದಾರೆ. ದೇವಯಜ್ಞ, ಪಿತೃಯಜ್ಞ, ಮನುಷ್ಯ ಯಜ್ಞ, ಭೂತಯಜ್ಞ, ಋಷಿಯಜ್ಞ ಅಂತ. ದೇವಯಜ್ಞ ಅಂತಂದ್ರೇನು? ನಮ್ಮ ಸುತ್ತಲಿನ ಈ ಒಂದು ವಾತಾವರಣ ಏನಿದೆ, ಪ್ರಕೃತಿ ಏನಿದೆ, ಇದು ನಮಗೆ ಆ ಭಗವಂತ ಕೊಟ್ಟಿರುವಂಥ ಕೊಡುಗೆ. ಇಲ್ಲಿ ಏನೇನು ಪಂಚಭೂತಗಳಿವೆ, ಇವುಗಳಿಲ್ಲದೆ ನಾವು ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವಿವತ್ತು ಏನ್ ಮಾಡ್ತಾ ಇದ್ದೀವಿ? ಇಡೀ ವಾತಾವರಣವನ್ನ ಕಲುಷಿತಗೊಳಿಸ್ತಾ ಇದ್ದೀವಿ. ಹೇಗೆ ಅಂದ್ರೆ ಹಾಗೆ ಎರ್ರಾಬಿರ್ರಿ ಉಪಯೋಗಿಸ್ತಾ ಇದ್ದೀವಿ. ಅದರಿಂದ ಕೊನೆಗೆ ನಮ್ಮ ನಾಶಕ್ಕೆ ನಾವೇ ಕಾರಣರಾಗ್ತಾ ಇದ್ದೀವಿ. ಅದು ಆಗ್ಕೂಡ್ದು. ಹಾಗಾಗಿ ಪ್ರಕೃತಿಯನ್ನು ನಾವು ರಕ್ಷಣೆ ಮಾಡಬೇಕು. ಅದನ್ನ ಕೊಟ್ಟಿರುವಂತಹ ದೇವತೆಗಳಿಗೆ ನಾವು ಗೌರವ ಸಲ್ಲಿಸಬೇಕು, ಅವರನ್ನು ಪೂಜಿಸ್ಬೇಕು. ಇದು ದೇವಯಜ್ಞ. ಪಿತೃಯಜ್ಞ, ನಮ್ಮ ತಂದೆ ತಾಯಿಗಳು ಹೊಟ್ಟೆ ಬಟ್ಟೆ ಕಟ್ಟಿ ನಮ್ಮನ್ನ ಈ ಒಂದು ಸ್ಥಿತಿಗೆ ತಂದಿರ್ತಾರೆ. ಎಷ್ಟು ತ್ಯಾಗಗಳನ್ನು ಮಾಡಿರ್ತಾರೆ ಅವರು. ಹಾಗಾಗಿ ಅವ್ರಿಗೆ ಯಾವಾಗ್ಲೂ ನಾವು ಕೃತಜ್ಞರಾಗಿರ್ಬೇಕು. ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಬೇಕು. ಅವರ ಆರೋಗ್ಯದ ಕಡೆ ನಿಗಾ ಇಡಬೇಕು. ಖುಷಿ ಇರೋ ಹಾಗೆ ಅವ್ರಿಗೆ ವಾತಾವರಣ ಕಲ್ಪಿಸ್ಕೊಡ್ಬೇಕು. ಬರೀ ನಮ್ಮ ತಂದೆ ತಾಯಿ ಅಷ್ಟೇ ಇಲ್ಲ, ನಮ್ಮ ಸುತ್ತಮುತ್ತಲಿನ ಅನೇಕ ಹಿರಿಯ ವ್ಯಕ್ತಿಗಳನ್ನ ನಮ್ಮ ಕೈಯಲ್ಲಿ ಆಗಿದ್ದ ಸಹಾಯಗಳನ್ನ ಮಾಡ್ತಾ ಅವ್ರನ್ನ ನೋಡ್ಕೊಳ್ಳುವಂಥದ್ದು. ಇದು ಪಿತೃಯಜ್ಞ ಅಂತ ಅನ್ನಿಸ್ಕೊಳುತ್ತೆ. ಆಮೇಲೆ ಮನುಷ್ಯ ಯಜ್ಞ, ನಮ್ಮ ಸಹಮಾನವರು, ನಮ್ಮ ಜೊತೆಯಲ್ಲಿರುವಂಥವ್ರು, ಅವರ ಕಷ್ಟ ಸುಖಗಳಲ್ಲಿ ನಾವಾಗಬೇಕು. ಅವ್ರ ಕಷ್ಟ ಸುಖಗಳಲ್ಲಿ ನಾವಾದ್ರೆ ಅವರು ನಮ್ಮ ಕಷ್ಟ ಸುಖಗಳಲ್ಲಿ ಆಗ್ತಾರೆ. ಇದೆಲ್ಲ ಪರಸ್ಪರ, ಒಂದೇ ಕಡೆಯಿಂದ ಆಗುವಂಥದ್ದಲ್ಲ. ಹಾಗಾಗಿ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನ ಮಾಡಬೇಕು. ಭೂತಯಜ್ಞ, ನಮ್ಮ ಸುತ್ತಲೂ ಮುತ್ತಲು ಅನೇಕ ಸಾಕು ಪ್ರಾಣಿಗಳಿವೆ. ಹಸು, ಎಮ್ಮೆ, ನಾಯಿ, ಬೆಕ್ಕು, ಅಳಿಲು, ಮೊಲ, ಕುರಿ, ಮೇಕೆ, ಈ ತರ ಬೇಕಾದಷ್ಟು ಇವೆ. ಅವುಗಳಿಗೆ ನಮ್ಮ ಕೈಲಾಗಿದ್ದಲ್ಲ. ಈ ಬೇಸಿಗೆ ಬರ್ತಾ ಇದೆ, ಇವಾಗ ಒಂದ್ ಸ್ವಲ್ಪ ನೀರಿಡೋದು, ಪಕ್ಷಿಗಳು ಬಂದು ಕುಡ್ಕೊಂಡು ಹೋಗುತ್ತವೆ, ಬೇರೆ ಪ್ರಾಣಿಗಳು ಕುಡಿಯುತ್ತವೆ, ಒಂದ್ ಸ್ವಲ್ಪ ಕಾಳು ಗೀಳು ಹಾಕೋದು. ಆಮೇಲೆ ಅವಕ್ಕೇನಾದ್ರೂ ಗಾಯನೋ ಇನ್ನೊಂದು ಆಗಿದ್ರೆ ಆ ಪಶು ವೈದ್ಯರ ಹತ್ರ ಕರ್ಕೊಂಡು ಹೋಗಿ ತೋರಿಸೋದು. ಹೀಗೆ ನಮ್ಗೆ ಏನಾಗುತ್ತೋ ಅದನ್ನ ಅವುಗಳಿಗೆ ಮಾಡ್ತಾ ಹೋಗೋದು. ಅವುಗಳ ಬಗ್ಗೆ ಪ್ರೀತಿ, ಅನುಕಂಪ ಇಟ್ಕೊಳ್ಳುವಂಥದ್ದು. ಇದನ್ನೆಲ್ಲ ಮಾಡೋದು ಏನೋ ಅವುಗಳಿಗೆ ಸಹಾಯ ಅಂತಲ್ಲ, ಇದೆಲ್ಲವೂ ನಮ್ಮನ್ನ ಶುದ್ಧೀಕರಿಸ್ತಾ ಹೋಗುತ್ತೆ. ಆಮೇಲೆ ಋಷಿ ಯಜ್ಞ, ನಮ್ಮ ಋಷಿಗಳು ನಮಗೋಸ್ಕರ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ. ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ, ವೇದಗಳು. ಮನುಷ್ಯ ತೊಳಲಾಡ್ತಾ ಇರ್ತಾನೆ ಈ ಜೀವನದಲ್ಲಿ. ಅಷ್ಟು ತೊಳಲಾಡ್ದುವಂಥದ್ದು ಏನು ಇಲ್ಲಪ್ಪ. ನೀನು ಶುದ್ಧ ಪರಬ್ರಹ್ಮ ವಸ್ತು, ಆನಂದ ಸ್ವರೂಪ ಅಂತ ತಿಳಿಸ್ಕೊಡುವಂಥ ಶಾಸ್ತ್ರಗಳನ್ನು ಕೊಟ್ಟಿದ್ದಾರೆ. ಅಂಥ ಋಷಿಗಳಿಗೆ ನಾವು ಎಷ್ಟು ಗೌರವ ಸಲ್ಲಿಸಿದ್ರೂ ಸಾಕು. ಅವುಗಳನ್ನೆಲ್ಲ ಓದಬೇಕು, ತಿಳ್ಕೋಬೇಕು. ಸದ್ಗುರುಗಳ ಮೂಲಕ ತಿಳ್ಕೊಂಡು ಶ್ರವಣ ಮನನ ನಿಧಿಧ್ಯಾಸಗಳನ್ನು ಮಾಡ್ತಾ, ಆಮೇಲೆ ನಾವು ಅದನ್ನ ಬೇರೆಯವರಿಗೆ ಹೇಳ್ಕೊಡ್ತಾ ಆ ಜ್ಞಾನ ಪ್ರಸಾರವನ್ನ ಮಾಡಬೇಕು. ಇದು ನಾವು ಅವರಿಗೆ ಸಲ್ಲಿಸುವಂಥ ಒಂದು ಗೌರವ. ಹೀಗೆ ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ. ಇದೆಲ್ಲವೂ ಅಭ್ಯುದಯ. ಮೊದಲು ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲ ಮಾಡ್ಕೊಳ್ತಾ ಇದ್ದಿದ್ದ ಮನುಷ್ಯ ಕ್ರಮೇಣ ಕ್ರಮೇಣ ಈ ರೀತಿಯಲ್ಲಿ ಬೇರೆ ಎದಕ್ಕೂ ತನ್ನನ್ನು ವಿಸ್ತರಿಸ್ಕೊಳ್ತಾ ಹೋಗ್ತಾನೆ. ಹೀಗೆ ಈ ಅಭ್ಯುದಯ ಸ್ವಾರ್ಥದಿಂದ ನಿಸ್ವಾರ್ಥದ ಕಡೆಗೆ ಬರ್ತಾ 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 ನಂತರ ಸ್ವ ಅರ್ಥ ಅಂದ್ರೆ ನಾನು ಯಾರು ಅಂತ ತಿಳ್ಕೊಳ್ಳೋದ್ರ ಕಡೆಗೆ ನಮ್ಮನ್ನ ತಿರುಗಿಸುತ್ತೆ. ನಾನು ಯಾರು ಅಂತ ತಿಳ್ಕೊಳ್ಳೋದೆ ಮೋಕ್ಷ. ಹಾಗಾಗಿ ಅಭ್ಯುದಯ ಮೊದಲು ಲೌಕಿಕ ಅಭ್ಯುದಯ, ನಂತರ ಪಾರಮಾರ್ಥಿಕ ಅಭ್ಯುದಯಕ್ಕೆ ಕಾರಣವಾಗಿ ಮೋಕ್ಷಕ್ಕೆ ನಮ್ಮನ್ನ ಕೊಂಡೊಯ್ಯುತ್ತೆ.
ಈ ರೀತಿಯಲ್ಲಿ ನಾವು ನಮ್ಮ ಜೀವನವನ್ನ ನಡೆಸಬೇಕು ಅಂತ ಈ ಒಂದು ಮೋಕ್ಷ ಅಭ್ಯುದಯ ಪ್ರಕ್ರಿಯೆ ಹೇಳುತ್ತೆ. ಮುಂದೆ ನೋಡೋಣ. ಸೃಷ್ಟಿ ಪ್ರವೇಶ ಪ್ರಕ್ರಿಯೆ. ಈಗಾಗಲೇ ನಾವು ಕಾರ್ಯಕಾರಣದಲ್ಲಿ ನೋಡಿದ್ವಿ ಎಷ್ಟು ವಿಚಿತ್ರವಾದ ಸೃಷ್ಟಿ ಅಂತ. ಈ ಸೃಷ್ಟಿ ಹೇಗಾಯ್ತು, ಆ ಚೈತನ್ಯ ಹೇಗ್ ಬಂತು ಈ ಸೃಷ್ಟಿಗೆ ಅನ್ನೋದಕ್ಕೆಲ್ಲ ಒಂದು 3 ವಾದಗಳಿವೆ. ಸೃಷ್ಟಿ ದೃಷ್ಟಿವಾದ, ದೃಷ್ಟಿ ಸೃಷ್ಟಿವಾದ ಹಾಗೂ ಅಜಾತವಾದ ಅಂತ. ಈ ಮೊದಲನೇದು ಸೃಷ್ಟಿ ದೃಷ್ಟಿವಾದ. ಇವಾಗ ನಾವು ಎಲ್ಲಿದ್ದೀವೋ ಅಲ್ಲಿಂದಾನೇ ನಾವು ಹೋಗ್ಬೇಕು, ಬೇರೆ ಎಲ್ಲೋ ಹೋದ್ರೆ ನಮಗೆ ಗೊತ್ತಾಗಲ್ಲ. ಈಗ ನಮಗೇನಪ್ಪ ಅನುಭವ ಇರೋದು? ಪ್ರತಿನಿತ್ಯ ನಾವು ಕಣ್ಣು ತೆಗೆದ ತಕ್ಷಣ ಈ ಸೃಷ್ಟಿ ಕಾಣುತ್ತೆ. ಈ ಸೃಷ್ಟಿ ಆಗಲೇ ಇದೆ, ಅದಕ್ಕೆ ನಾನು ಬಂದಿದ್ದೀನಿ ಅನ್ನೋದು ನಮ್ಮ ಸಾಮಾನ್ಯವಾದ ಎಲ್ಲರ ನಂಬಿಕೆ. ನೋಡ್ತೀವಲ್ಲ, ಮಗು ಹುಟ್ಟುತ್ತೆ, ಬೆಳೆಯುತ್ತೆ, ವಯಸ್ಸಾಗುತ್ತೆ, ವಯಸ್ಸಾದವ್ರು ಸಾಯ್ತಾ ಇರೋದನ್ನು ನೋಡ್ತಾ ಇರ್ತೀವಿ. ಆದ್ರೆ ಸೃಷ್ಟಿ ಹಾಗೆಯೇ ಇರುತ್ತೆ, ಅದೇನು ಬದಲಾವಣೆ ಆಗಲ್ಲ. ಹಾಗಾಗಿ ಆಗ್ಲೇ ಇರುವಂಥ ಸೃಷ್ಟಿಗೆ ನಾನು ಬರ್ತೀನಿ ಮತ್ತು ನನ್ನ ಜೀವನದ ವ್ಯಾಪಾರ ಮುಗಿಸ್ಕೊಂಡು ಹೋಗ್ತಾ ಇರ್ತೀನಿ. ಇದು ಹಾಗೆಯೇ ಇರುತ್ತೆ ಅನ್ನೋದು ಸೃಷ್ಟಿ ದೃಷ್ಟಿವಾದ. ವೇದಾನು ಹಾಗೆ ಹೇಳುತ್ತೆ. ಏನು? ಪರಬ್ರಹ್ಮನಿಂದ ಆಕಾಶ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಹೀಗೆ ಎಲ್ಲವೂ ನಿರ್ಮಾಣ ಆಗಿದೆ. ಪೃಥ್ವಿಯಿಂದ ಮುಂದೆ ಔಷಧಿಗಳು, ಆಮೇಲೆ ಜೀವ ಸಂಕುಲಗಳು ಎಲ್ಲವೂ ಬಂದಿದೆ, ಇಲ್ಲಿ ಇದೆ ಅಂತ ಹೇಳುತ್ತೆ. ವಿಜ್ಞಾನನು ಹೇಳುತ್ತೆ, ಎಷ್ಟೋ ಮೊದಲೇನೆ ಈ ಸೃಷ್ಟಿ ಆಗ್ಬಿಟ್ಟಿದೆ, ಇದು ನಡ್ಕೊಂಡು ಹೋಗ್ತಾ ಇದೆ ಅಂತ. ಇದು ಹೇಗಾಯ್ತಪ್ಪ ಅನ್ನೋದಕ್ಕೆ DVG ಅವರು ಹೇಳ್ತಾರೆ, ಬಹುವಾಗಲೆಳೆಸಿ ತಾನು ಒಬ್ಬಂಟಿ ಬೊಮ್ಮ ನಿಜ ಮಹಿಮೆಯಿಂ ಸೃಜಿಸಿ ವಿಶ್ವವನಲ್ಲಿ ನೆಲೆಸಿ ವಹಿಸಿ ಜೀವತೆಯ ಮಾಯೆಯ ಸರಸ ವಿರಸದಲ್ಲಿ ವಿಹರಿಪನು ನಿರ್ಲಿಪ್ತ ಮಂಕುತಿಮ್ಮ ಅಂತ ಹೇಳ್ತಾರೆ. ಈ ಬೊಮ್ಮ ಪರಬ್ರಹ್ಮ ಅವನು ಒಬ್ಬನೇ ಇದ್ನಂತೆ, ಬೇಜಾರಾಯ್ತಂತೆ. ಹಾಗಲ್ವೇನ್ರಿ? ಒಬ್ರು ಮಾತುಕತೆಗೆ ಯಾರಿಲ್ಲ, ಒಂದು ಸಿನಿಮಾ ಇಲ್ಲ, ಒಂದು ಡ್ಯಾನ್ಸ್ ಇಲ್ಲ, ಒಂದು ಮೊಬೈಲ್ ಇಲ್ಲ, ಟಿವಿ ಇಲ್ಲ, ಏನು ಇಲ್ಲ, ಯಾರು ಇಲ್ಲ, ನೋಡಕ್ಕೂ ಒಂದು ನರಪಿಳ್ಳೆ ಕಾಣಲ್ಲ, ಒಂದು ಯಾವುದೋ ಒಂದು ಪಕ್ಷಿನೋ ಪ್ರಾಣಿನೋ ಏನಾದ್ರು ಒಂದು ಕಂಡ್ರೆ ಏನೋ ಒಂಚೂರು ಖುಷಿ ಇರುತ್ತೆ. ಎಂತ ಅದು ಇಲ್ಲ, ಸುಮ್ಮನೆ ಮಂಕ್ ದಿಣ್ಣೆ ತರ ಕೂತ್ಕೊಂಡಿರ್ಬೇಕು ಅಂದ್ರೆ ಯಾರಿಗಾರು ಬೇಜಾರಾಗ್ತದೆ. ಅವನಿಗೂ ಬೇಜಾರಾಯ್ತು ಪಾಪ. ಅವನೇನ್ ಮಾಡ್ದ? ಅವನಿಗೆ ವಿಶೇಷವಾದ ಶಕ್ತಿ ಇದೆ, ಪರಬ್ರಹ್ಮ ಅಲ್ವಾ ಅವನು, ಅವನಿಗೆ ಮಾಯಾಶಕ್ತಿ ಅಂತ ಒಂದು ಶಕ್ತಿ. ಅದನ್ನು ಉಪಯೋಗಿಸ್ಕೊಂಡು ಅವನೇನ್ ಮಾಡಕ್ಬಿಟ್ನಂತೆ, ಚೆನ್ನಾಗಿರೋ ಥರಾವರಿ ಸೃಷ್ಟಿ ಮಾಡ್ಬಿಟ್ಟ. ನೋಡೋದಕ್ಕೆ ಬಹಳ ಚೆನ್ನ. ಅದು ಮಾಡಿದ್ದಲ್ದೆ ಅದ್ರೊಳಗೆ ಪ್ರವೇಶನೂ ಮಾಡ್ಬಿಟ್ಟ. ಯಾವ ರೀತಿ? ಜಡ ಜೀವ ಅಂತ. ಜಡದಲ್ಲಿ ಇರುವಿಕೆಯಾಗಿ, ಜೀವದಲ್ಲಿ ಇರುವಿಕೆ ಮತ್ತು ಅರಿವು ಆಗಿ ಪ್ರವೇಶ ಮಾಡ್ತಾರೆ. ಪ್ರವೇಶ ಮಾಡಿದ್ಮೇಲೆ ಶುರುವಾಯ್ತು ತಾಪತ್ರಯ. ಅವಂದೇ ಮಾಯಾಶಕ್ತಿ ಇತ್ತಲ್ಲ, ಅದೇನ್ ಮಾಡ್ತು? ಈ ಪ್ರವೇಶ ಮಾಡಿದವನಿಗೆ ನಾನು ಯಾರು ಅನ್ನೋದನ್ನೇ ಮರೆಸ್ಬಿಡ್ತು. ಆಯ್ತಲ್ಲ ಕಥೆ. ನಾನು ಇದ್ದೀನಿ ಅಂತ ಹೇಳ್ಕೊಳ್ತು ಯಾವುದೋ ಚಿದಾಭಾಸ. ಮನಸ್ಸಿನ ಮೇಲೆ, ಮನಸ್ಸು ಅನ್ನೋ ಕನ್ನಡಿ ಮೇಲೆ ಆ ಚಿದಾಭಾಸ ಪ್ರತಿಫಲಿಸ್ಬಿಟ್ಟು ನಾನಿದ್ದೇನೆ ಅಂತ ಹೇಳ್ಕೊಳ್ತು. ತಕ್ಷಣ ಆಮೇಲೆ ತಾನು ಯಾರು ಅನ್ನೋದೇ ಮರ್ತೋಯ್ತು. ಅವಾಗ ಏನ್ ಮಾಡ್ತು? ಮನಸ್ಸಿಗೂ ಚೈತನ್ಯ ಬಂದ್ಬಿಡ್ತು. ಈ ಚಿದಾಭಾಸ ಬಂದ ತಕ್ಷಣ ಮನಸ್ಸಿನಲ್ಲಿ ಆಲೋಚನೆಗಳು, ದೇಹ, ಮನಸ್ಸು, ಬುದ್ಧಿ ಅನ್ನೋ ಆಲೋಚನೆಗಳೆಲ್ಲ ಬಂತು. ಈ ಚಿದಾಭಾಸ ಅವಾಗ ಮಂಕ್ ದಿಣ್ಣೆ ತರ ಏನು ಗೊತ್ತೇ ಆಗ್ಲಿಲ್ಲ ಅದಕ್ಕೆ. ಅದನ್ನ ತಾನು ಅಂತ ಹೇಳ್ಕೊಂಡ್ಬಿಡ್ತು. ನಾನಿದ್ದೀನಿ ಅಂತ ಹೇಳಿತ್ತಲ್ವಾ, ಇವಾಗ ದೇಹ ತಾನು, ಮನಸ್ಸು ತಾನು, ಬುದ್ಧಿ ತಾನು ಅಂತ ಹೇಳ್ಬಿಡ್ತು. ಆಯ್ತು, ಅಲ್ಲಿಗೆ ಒಂದು ಹಂತ. ಇವಾಗ ಈ ಕೋತಿ
ಇರುತ್ತಲ್ಲ, ಕೋತಿಗೆ ಮೊದಲೇ ವಿಪರೀತ ಚೇಷ್ಟೆ, ಕಪಿಚೇಷ್ಟೆ ಅಂತಾರೆ. ಅದಕ್ಕೆ ಚೆನ್ನಾಗಿ ಸಾರಾಯಿ ಕುಡಿಸ್ಬಿಡೋದಂತೆ. ಮೊದಲೇ ಚೇಷ್ಟೆ, ಅದಕ್ಕೆ ಸಾರಾಯಿ ಕುಡಿಸಿದ್ರೆ ಇನ್ನು ಹೆಂಗೆ ಆಡ್ಬೋದು ಅದು. ಆಮೇಲೆ ಅದ್ರ ಮೇಲೆ ಒಂದು ಚೇಳು ಕಚ್ಚಿಸ್ಬಿಡೋದಂತೆ, ಚೇಳಿಂದ. ಆಯ್ತಲ್ಲಪ್ಪ, ಇನ್ನು ಹೆಂಗೆ ಅದು ಅದರ ತಾಂಡವ ನೃತ್ಯ ಹೇಗಿರ್ಬೋದು. ಆ ತರಹನೇ ಆಗೋಗಿದೆ ಈ ಚಿದಾಭಾಸದ ಕಥೆ. ಮೊದಲನೇದಾಗಿ ತಾನು ಯಾರು ಅಂತ ಮರ್ತೋಯ್ತು, ತಾನು ಈ ಜೀವ ಅಂತ ಅನ್ಕೊಂಡ್ಬಿಡ್ತು, ದೇಹ ಮನಸ್ಸು ಬುದ್ಧಿ ಅಂತ ಅನ್ಕೊಂಡ್ಬಿಡ್ತು, ಇದ್ರ ಪರಿಮಿತತೆಯನ್ನು ಒಪ್ಕೊಂಡ್ಬಿಡ್ತು. ಅಷ್ಟು ಒಪ್ಕೊಂಡಿದ್ದಲ್ದೇನೆ ಆ ಪರಿಮಿತತೆಯಲ್ಲೂ ವಿಪರೀತ ಆ ವ್ಯಾಮೋಹ, ಈ ದ್ವೇಷ, ಈ ಕೋಪ, ಆ ಆಸೆ, ಈ ಇದು ಇನ್ನೊಂದು ಮತ್ತೊಂದು ಅಂತ ಒಳಗೆ 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 ಇನ್ನೂ ಹೋಗ್ಕೊಂಡಿದೆ. DVG ಅವ್ರದ್ದು ಇನ್ನೂ 2 ಪದ್ಯಗಳು ತುಂಬಾ ಚೆನ್ನಾಗಿವೆ. ತನ್ನ ಹೊಳಹೊಳುವುಗಳ ನೆನೆನೆರೆದು ಮೈ ಮರೆತರನ್ನವೋ ಬೊಮ್ಮ ನೋಡವನು ನಿಜ ಪಿಂಚ ವರ್ಣದೆಣಿಕೆಯಲ್ಲಿ ತನ್ನನೇ ಮರೆತ ನವಿಲಿನೊಲು ತನ್ಮಯನೋ ಸೃಷ್ಟಿಯಲ್ಲಿ ಮಂಕುತಿಮ್ಮ. ಅವನು ಒಂದು ರತ್ನನಂತೆ, ಪರಬ್ರಹ್ಮ. ಆ ರತ್ನ ಪಳ 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 ಅಂತ ಹೊಳಿತಾ ಇರುತ್ತಂತೆ. ಅದಕ್ಕೆ ತನ್ನ ಹೊಳಪನ್ನೇ ತಾನೇ ನೋಡ್ಕೊಂಡು ನೋಡ್ಕೊಂಡು ಏನ್ ಚೆನ್ನಾಗಿದ್ದೀನಿ ಅಂತ ಖುಷಿನಂತೆ. ಹಾಗೆ ಮೊದಲು ಮರ್ತಾಯ್ತು, ಇದನ್ನ ಒಪ್ಕೊಂಡಾಯ್ತು, ಇದನ್ನ ಒಪ್ಕೊಂಡ್ಮೇಲೂ ಇನ್ನೂ ಅದರಲ್ಲಿ ಗಾಢವಾಗಿ ಅದ್ರೊಳಗೆ ಹೋಗ್ತಾ ಇರೋದು. ಇನ್ನೂ ಒಂದು ಉದಾಹರಣೆ ಹೇಳ್ತಾರೆ. ತರುಣಿ ತನ್ನೊಡವೆಗಳ ತಳೆಯುತ್ತ ತೆಗೆಯುತ್ತ ಪರಿಕಿಸುತ್ತೆ ಮುಕುರದಲ್ಲಿ ಸೊಗಸುಗಳ ಪರಿಯ ಮರೆತೆಲ್ಲವನು ವಿಲಪಿಸಪಂತೆ ತಾಂ ವಿಶ್ವದಲ್ಲಿ ಮೆರೆಯುವನು ಪರಬೊಮ್ಮ ಮಂಕುತಿಮ್ಮ. ಅಲ್ಲಿ ರತ್ನದ ಹಾಗೆ, ಆಮೇಲೆ ನವಿಲಿನ ಹಾಗೆ. ಆ ನವಿಲು ತನ್ನ ಗರಿನ್ ಕೆದ್ರಕೊಂಡು ಏನ್ ಚೆನ್ನಾಗಿದೆ ಅಂತ ತನ್ನನ್ನೇ ತಾನು ತನ್ನ ಸೌಂದರ್ಯನ ನೋಡ್ಕೊಂಡು ಮೈ ಮರಿತಾ ಇತ್ತಂತೆ. ಇನ್ನೊಂದು ಉದಾಹರಣೆಯಲ್ಲಿ ತರುಣಿ, ಸುಂದರವಾದ ತರುಣಿ ಅವಳು, ಮೊದಲೇ ನೋಡಕ್ ಚಂದ. ಅವಳೇನ್ ಮಾಡ್ತಾಳಂತೆ, ಕರಡಿ ಇಟ್ಕೊಂಡ್ಬಿಡ್ತಾಳಂತೆ, ಮುಂದ್ಗಡೆ ಕರಡಿ ಇಟ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಸರಿ, ಕಿವಿಗೊಂದು ಹಾಕೊಳ್ಳೋದು ಚೆನ್ನಾಗಿರೋದು, ಆಮೇಲೆ ಮೂಗ್ಬಟ್ಟು ಹಾಕೊಳ್ಳೋದು, ಆಮೇಲೆ ಅದೇನೋ ಹಣೆದು ಬೇರೆ ಇಟ್ಕೊಳ್ಳೋದು, ಸರಗಳು ಹಾಕೊಳ್ಳೋದು, ಎಲ್ಲ ಹಾಕೊಂಡು ಎಲ್ಲ ನೋಡ್ಕೊಳ್ಳೋದು. ಏನ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಸರಿ ಅದನ್ನ ಬಿಚ್ಚೋದು, ಇನ್ನೊಂದು ಹಾಕೊಳ್ಳೋದು, ಆಮೇಲೆ ಆ ಕೂದಲಿನ ವಿನ್ಯಾಸ ಬೇರೆ ತರ ಕೂದಲಿನೆಲ್ಲ ನೋಡ್ಕೊಳ್ಳೋದು. ಹೀಗೆ ಅವಳು ಅದನ್ನೇ ಮಾಡ್ಕೊಂಡು ತನ್ನನ್ನೇ ತಾನು ನೋಡ್ಕೊಂಡು ಆನಂದಿಸ್ತಾ ಇರ್ತಾಳಂತೆ, ಮೈ ಮರ್ತು ಬಿಡ್ತಾಳಂತೆ. ಅವನು ಯಾರೋ ನಾರ್ಸಿಸ್ಟ್ ಅಂತ ರಾಜ ಇದ್ದ ಅಂತ ಹೇಳ್ತಾರಲ್ಲ, ಅವನು ತುಂಬಾ ಸುಂದರ ಅಂತೆ. ಅವನು ಆ ನೀರಲ್ಲಿ ತನ್ನ ಪ್ರತಿಬಿಂಬ ನೋಡಿದ್ನಂತೆ, ಏನ್ ಚೆನ್ನಾಗಿದ್ದೀನಿ ಅಂತ ಖುಷಿಯಾಗೋಯ್ತಂತೆ. ಅದನ್ನೇ ನೋಡ್ಕೊಂಡು ಅಲ್ಲೇ ಇದ್ಬಿಟ್ನಂತೆ. ಊಟ ತಿಂಡಿ ಎಲ್ಲ ಬಿಟ್ಬಿಟ್ನಂತೆ. ಹಂಗ್ ಬಿಟ್ಬಿಟ್ಟು ಹಂಗೆ ಸ್ವರ್ಗೆ ಸೊಪ್ಪಾಗಿ ಸತ್ತೇ ಹೋದ್ನಂತ. ಇದು ಚಿದಾಭಾಸದ ಕಥೆ. ಯಾರ್ದು? ನಮ್ದೇ, ನಮ್ ಕಥೆ ಇದು. ಈ ಸೃಷ್ಟಿಗೆ ಬಂದ್ಬಿಟ್ಟು ಹೀಗ್ ಮಾಡ್ಕೋತಾ ಇದೀವಿ ನಾವು, ಒದ್ದಾಟ. ಹೋಗ್ಲಿ, ಖುಷಿ ಇದೆಯಾ? ಬರೀ ಖುಷಿ ಇದ್ಬಿಟ್ರೆ ಓಕೆನೆ, ಏನ್ ಪ್ರಾಬ್ಲಮ್ ಇಲ್ಲ. ಆದ್ರೆ ಇಲ್ಲ, ಚುಚ್ತಾ ಇರುತ್ತೆ ಈಟಿಯಿಂದ, ಬಿಡಲ್ಲ. ಮಾಯೆ ಸುಲಭ ಇಲ್ಲ. ಒಂದ್ ಕಡೆ ಖುಷಿ ಕೊಡ್ತಾಳೆ, 10 ಕಡೆ ನೋವು ಕೊಡ್ತಾಳೆ. ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ಪಡ್ತಾನೆ ಇರೋದು, ಮತ್ತೊಂಚೂರು ಖುಷಿ ಮತ್ತೆ ಶುರು. ಹೀಗೆ ಒದ್ದಾಡಿ ಆಮೇಲೆ ಸಾಕಪ್ಪೋ, ಇದು ನನ್ ಕೈಲಿ ಆಗಲ್ಲ ಅನ್ನೋ ಹಂತ ಬರೋವರೆಗೂ ಚೆನ್ನಾಗಿ ತಿರುಗಿಸ್ಬಿಟ್ಟು ಆಮೇಲೆ ಕರ್ಕೊಂಬರ್ತಾಳಂತೆ. ಎಲ್ಲಿ ಕರ್ಕೊಂಬರ್ತಾಳೆ? ಅವಳೇ ಸದ್ಗುರುವಾಗಿ ಬರ್ತಾಳೆ, ತನ್ನ ಮುಂದೆ ಹಿಡಿಸ್ಕೊತಾಳೆ. ಹೇಳ್ತಾರಲ್ಲ ರಾಮಕೃಷ್ಣರು ಉದಾಹರಣೆ, ಮಗು ಅಳ್ತಾ ಇದ್ದಾಗ ಅಮ್ಮ ಎಲ್ಲ ಆಟಿಕೆಗಳನ್ನ ಕೊಡ್ತಾ ಇರ್ತಾಳಂತೆ. ಅದು ಆಟಿಕೆ ನೋಡ್ಕೊಂಡು ಆಟ ಆಡ್ಕೊಂಡಿರುತ್ತಂತೆ. ಆಮೇಲೆ ಒಂದು ಅಷ್ಟೊತ್ತಾದ್ಮೇಲೆ ಅದಕ್ಕೆ ಸಾಕಾಯ್ತು ಆಟಿಕೆ, ಇಲ್ಲ ಅಮ್ಮನೇ ಬೇಕು ಅಂತತ್ತಾಗ ಅವಾಗ ಅಮ್ಮ ಎತ್ಕೋತಾಳಂತೆ. ಹಾಗೆ ಅವಳು ಅವಾಗ ಎತ್ಕೊಂಡು ಆಗ ಪರಶಿವನ ಕಡೆಗೆ ಕರ್ಕೊಂಡು ಹೋಗ್ತಾಳೆ. ಸದ್ಗುರುಗಳು ನಮಗೆ ಆಗ, ನೋಡಪ್ಪ, ಇಷ್ಟೊಂದು ದುಃಖ ಪಡ್ಬೇಡ, ನೀನು ದೇಹ ಮನಸ್ಸು ಬುದ್ಧಿ ಅಲ್ಲ, ನೀನು ಸಚ್ಚಿದಾನಂದ ಸ್ವರೂಪ ಅಂತ ಹೇಳಿ ಅದನ್ನು ಮನದಟ್ಟು ಮಾಡ್ಸೋಕೆ ಈ ತರ ಪ್ರಕ್ರಿಯೆಗಳನ್ನೆಲ್ಲ ಹೇಳಿ ಆಮೇಲೆ ನಮಗೆ ಹೌದು ನಿಜ ಇವ್ರು ಹೇಳ್ತಾ ಇತ್ತು ಹಾಗೆ ಬಚಾವಾಗ್ತೀವಿ. ಇದು ಸೃಷ್ಟಿ ದೃಷ್ಟಿ ಪ್ರಕ್ರಿಯೆ. ಈಗ ಈ 2ನೇ ಪ್ರಕ್ರಿಯೆ ಅದರಲ್ಲೇನೆ ದೃಷ್ಟಿ ಸೃಷ್ಟಿ. ಅದೇನ್ ಹೇಳುತ್ತೆ? ಅಯ್ಯೋ, ನೀನ್ ನೋಡ್ತಾ ಇರೋದ್ರಿಂದ ಇದೆಯಪ್ಪ ಸೃಷ್ಟಿ.
ಇಲ್ದಿದ್ರೆ ಇಲ್ಲ. ಅದ್ ಹೆಂಗೆ? ನಾನು ನೋಡ್ತಾ ಇರೋದ್ರಿಂದ ಇದೆ ಅಂದ್ರೆ ಏನು? ಇದೆಯಲ್ಲ. ಅಲ್ಲಪ್ಪ, ಇವಾಗ ನೀನು ಮಲ್ಕೋತೀಯ, ಮಲ್ಕೊಂಡ್ಮೇಲೆ ನಿನಗೆ ನಿದ್ದೆ ಬರುತ್ತೆ. ಆ ನಿದ್ದೆಯಲ್ಲಿ ಒಂದು ಸುಂದರವಾದ ಕನಸು ಬೀಳುತ್ತೆ. ಆ ಕನಸಲ್ಲೇನೋ ಆವಾಗಲೇ ಹೇಳಿದ್ವಲ್ಲ, ವಸಂತನ ವೈಭವ ಕಾಣ್ತಾ ಇದೆ, ಏನ್ ಚಿಗುರಿದೆ, ಎಲ್ಲ ಮಾವು ಎಲ್ಲ ಘಮಘಮ ಅಂತ. ಸರಿ, ಏನು BM ಶ್ರೀ ಅವರು ಕವನ ಬರೀತಾ ಇದ್ದಾರೆ ವಸಂತ ವೈಭವದ ಬಗ್ಗೆ. ಚೆನ್ನಾಗಿ ಕಾಣಿಸ್ತಾ ಇದೆ ಎಲ್ಲವೂ. ಆಯ್ತು, ಸಪತ್ತಾದ್ಮೇಲೆ ಆಗೋಯ್ತು. ಏನು? ಕನಸು ಮುಗಿದೋಯ್ತು. ಎಲ್ಲಿದೆ ವಸಂತ? ಚಿಗುರೆಲ್ಲಿದೆ? ಮಾವು ಎಲ್ಲಿದೆ? ಘಮಘಮ ಎಲ್ಲಿದೆ? ಆ ಬರೆಯೋ ಕವಿ ಎಲ್ಲಿದ್ದಾರೆ? ಕವನ ಎಲ್ಲಿದೆ? ಏನಿಲ್ಲ. ಎಲ್ಲೋಯ್ತದೆಲ್ಲ? ನೀನು ಮಲಗಿದಾಗ ಆ ಚೈತನ್ಯ, ಅದಕ್ಕೆ ಇಚ್ಛೆ ಆಯಿತು ನೋಡ್ಬೇಕು ಅಂತ. ಆ ಇಚ್ಛೆ ಆಗಿದ್ರಿಂದ, ಅದರಿಂದಲೇ ಚೈತನ್ಯವನ್ನು ಪಡ್ಕೊಂಡಿದ್ದ ಮನಸ್ಸು ಈ ರಂಗು ರಂಗಿನ ಆಟವನ್ನೆಲ್ಲ ತೋರಿಸ್ತು. ಸಾಕು ಅನ್ನಿಸ್ತಾ? ಮುಗೀತು. ಇಲ್ಲ, ನೀನ್ ನೋಡಿದ್ರಿಂದ ಇದೆಯೇ ಹೊರತು ಇಲ್ದಿದ್ರಲ್ಲಿ ಏನಿಲ್ಲ. ನೀನು ನೋಡೋನಿದೆಯಲ್ಲ, ನೀನು ಮುಖ್ಯ, ಅದು ಮುಖ್ಯ ಅಲ್ಲ. ಅದು ಕಾಣುತ್ತೆ ಹೋಗುತ್ತೆ, ಕಾಣುತ್ತೆ ಹೋಗುತ್ತೆ. ಅದಕ್ಕೇನು ಅಸ್ತಿತ್ವ, ಸ್ವತಂತ್ರವಾದ ಅಸ್ತಿತ್ವ ಇಲ್ಲ. ನಿನಗೆ ಸ್ವತಂತ್ರವಾದ ಅಸ್ತಿತ್ವ ಇರೋದು. ಅದರಿಂದ ನೀನ್ ಯಾರು ಅಂತ ತಿಳ್ಕೊ. ನೀನೇ ಆನಂದ ಸ್ವರೂಪ. ಬೇಕಾದ್ರೂ ನೋಡು ಅದನ್ನೆಲ್ಲ, ತಮಾಷೆ ಎಲ್ಲ ನೋಡು, ಅದಕ್ಕೇನು ನೋಡ್ಬೇಡ ಅಂತ ಹೇಳಲ್ಲ. ಸಿಕ್ಕಾಕೋಬೇಡ ಅದರಲ್ಲಿ. ಅದೇ ನಿಜ ಅಂತ ಅನ್ಕೋಬೇಡ. ನೀನ್ ನೋಡಿದ್ರಿಂದ ಕಾಣಿಸ್ತು, ಇಲ್ದಿದ್ರೆ ಅದು ಇಲ್ಲ ಅಂತ ಹೇಳುತ್ತೆ. ದೃಷ್ಟಿ ಸೃಷ್ಟಿವಾದ. ಇನ್ನೊಂದಿದೆ, ಅಜಾತವಾದ. ಅದು ಹೇಳುತ್ತೆ, ಯಾವ ಸೃಷ್ಟಿನೂ ಇಲ್ಲ, ಎಂತದೂ ಇಲ್ಲ ರೀ. ಹೌದ್ರಿ, ನೀವು ಮಲ್ಕೊಂಡಾಗ ಗಾಢ ನಿದ್ದೆಯಲ್ಲಿ ಎಲ್ರಿ ಇತ್ತು ಪ್ರಪಂಚ? ಹೌದು, ಇರ್ಲಿಲ್ಲ, ನಿಜ. ಮತ್ತೆ ನೀವು ಮಾತ್ರ ಇದ್ರಿ ಅಲ್ಲಿ, ಪ್ರಪಂಚ ಇರ್ಲಿಲ್ಲ, ಅಲ್ಲಿ ಏನು ಇರ್ಲಿಲ್ಲ ಅಂತ ನೀವು ಎದ್ಮೇಲೆ ಹೇಳಲಿಲ್ವಾ? ಕರೆಕ್ಟು, ನೀವು ಹೇಳೋದು ನಿಜ. ಆದ್ರೆ ಎದ್ಮೇಲೆ ಕಾಣಿಸ್ತಾ ಇದೆಯಲ್ಲ. ಎದ್ಮೇಲೆ ಕಾಣಿಸ್ತಾ ಇದೆ. ಏನ್ ಕಾಣಿಸ್ತಾ ಇರೋದು? ನೀವು ರಾತ್ರಿ ಮಲ್ಕೊಂಡಾಗ ನೀವಿದ್ರಲ್ಲ, ಏನೂ ಇಲ್ಲ ಅಂತ ಹೇಳಿದ್ರಲ್ಲ, ಅದೇ ಚೈತನ್ಯವೇ ಈ ಎಲ್ಲ ಸುಂದರವಾದ ನೋಟಗಳಾಗಿ ಕಾಣಿಸ್ತಾ ಇದೆ ಅಷ್ಟೇ. ಇವಾಗ ನೀರೇನೆ ಅಲೆಯಾಗಿ, ಗುಳ್ಳೆಯಾಗಿ, ನೊರೆಯಾಗಿ ಕಾಣಿಸ್ತಾ ಇದೆಯಪ್ಪ. ಅಲ್ಲಿ ಏನು ಅಲೆ ಅಂತ ಬೇರೆ ಏನಾದ್ರೂ ವಸ್ತು ಇದೆಯಾ? ಅಲ್ಲಿ ನೀರಿಲ್ದೆ ಹೋದ್ರು ಅದಿರುತ್ತಾ? ಇಲ್ಲ ತಾನೆ. ಅದ್ರಲ್ಲಿರೋದು ನೀರೇ ತಾನೆ. ನೀರೇ ಆ ರೀತಿಯಲ್ಲಿ ತೋರ್ಕೊಂಡಿದೆ ಅಷ್ಟೇ. ಹಂಗಂತ ಹೊಸದಾಗಿ ಏನ್ ಸೃಷ್ಟಿಯಾಗಿದೆ? ಹೊಸದಾಗಿ ಯಾವ ಸೃಷ್ಟಿಯೂ ಆಗಿಲ್ಲ. ಕಾಣ್ತಾ ಇರೋದು ಹೌದು. ಯಾವುದು ಕಾಣ್ತಾ ಇರೋದು? ಚೈತನ್ಯವೇ ಹಾಗೆ ಕಾಣ್ತಾ ಇದೆ. ಅದನ್ನ ತಿಳ್ಕೋ. ಮರುಳಾಗ್ಬೇಡ. ಏನೋ ಬೇರೆ ಇದೆ ಅಂತ ಅನ್ಕೋಬೇಡ. ಬೇರೆ ಏನಿಲ್ಲ, ನೀನು ಮಾತ್ರವೇ ಇರೋದು. ಒಬ್ಬಂಟಿ ಬೊಮ್ಮ. ಅದನ್ನ ಸರಿಯಾಗಿ ತಿಳ್ಕೊ. ಏನೋ ಖುಷಿಗೆ ಏನ್ ಬೇಕಾದ್ರೂ ಮಾಡ್ಕೋ, ಆದ್ರೆ ನಿನ್ನ ಸ್ವರೂಪ ಜ್ಞಾನವನ್ನ ಮರಿಬೇಡ ಅಂತ ಈ ಒಂದು ಸೃಷ್ಟಿ ಪ್ರವೇಶ ಪ್ರಕ್ರಿಯೆಯಿಂದ ನಾವು ತಿಳ್ಕೋಬಹುದು. ಮುಂದೆ ಶಾಸ್ತ್ರ ಪ್ರಮಾಣ ಪ್ರಕ್ರಿಯೆ. ಪ್ರಮಾಣ ಅಂತಂದ್ರೇನು? ಇವಾಗ ನಮಗೆ ಯಾವುದೋ ಒಂದು ವಸ್ತುವಿನ ಬಗ್ಗೆ ನಾವು ತಿಳ್ಕೋಬೇಕು. ಅದನ್ನ ತಿಳ್ಕೊಳ್ಳೋದಕ್ಕೆ ಯಾವುದು ನಮಗೆ ಸಹಾಯ ಮಾಡುತ್ತೋ ಅದನ್ನು ನಾವು ಪ್ರಮಾಣ ಅಂತೀವಿ. ಉದಾಹರಣೆಗೆ, ಇವಾಗ ಇಲ್ಲಿ ಒಂದು ಪೆನ್ಸಿಲ್ ಇದೆ. ಇದು ಪೆನ್ಸಿಲ್ ಅಂತ ನನಗೆ ಗೊತ್ತಾಯ್ತು. ಯಾಕೆ ಗೊತ್ತಾಯ್ತು? ನನ್ನ ಕಣ್ಣಿನಿಂದ ನಾನು ನೋಡಿದೆ ಅದನ್ನ. ಅಂದ್ರೆ ಅದು, ಈ ಕಣ್ಣು ನನಗೆ ಪೆನ್ಸಿಲ್ ಇದು ಅಂತ ಜ್ಞಾನ ಉಂಟಾಗೋದಕ್ಕೆ ಇದು ಸಹಾಯ ಮಾಡ್ತು. ಹಾಗಾಗಿ ಯಾವುದೇ ಒಂದು ವಸ್ತುವಿನ ಬಗ್ಗೆ ನನಗೆ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತವಲ್ಲ, ಅದಕ್ಕೆ ಪ್ರಮಾಣಗಳು ಅಂತ ಹೇಳ್ತೀವಿ. ಇವಾಗ ಕಣ್ಣು, ಕಿವಿ, ಮೂಗು, ಬಾಯಿ ಇವೆಲ್ಲ ಪ್ರತ್ಯಕ್ಷ ಪ್ರಮಾಣ. ಈ ಇಂದ್ರಿಯಗಳು, 5 ಇಂದ್ರಿಯಗಳು
ಪ್ರತ್ಯಕ್ಷ ಪ್ರಮಾಣ ಅಂತ ಹೇಳ್ತೀವಿ. ಕಿವಿಯಿಂದ ಶಬ್ದ ಕೇಳ್ತೀವಿ, ಕಣ್ಣಿಂದ ನೋಡ್ತೀವಿ, ಮೂಗಿನಿಂದ ವಾಸನೆ ಗ್ರಹಿಸ್ತೀವಿ, ನಾಲಿಗೆಯಿಂದ ರುಚಿ ನೋಡ್ತೀವಿ, ಚರ್ಮದಿಂದ ಸ್ಪರ್ಶದ ಅನುಭವ ಆಗುತ್ತೆ. ಇವೆಲ್ಲವೂ ಕೂಡ ನಮಗೆ ಅದರ ಬಗ್ಗೆ ತಿಳಿಸ್ಕೊಡುತ್ತೆ, ಆ ವಸ್ತುವಿನ ಬಗ್ಗೆ ಜ್ಞಾನವನ್ನು ಉಂಟು ಮಾಡುತ್ತೆ. ಹಾಗಾಗಿ ಇದೆಲ್ಲ ಪ್ರತ್ಯಕ್ಷ ಪ್ರಮಾಣ. ಇದೇ ರೀತಿಯಲ್ಲಿ ಬೇರೆ ಬೇರೆ ಪ್ರಮಾಣಗಳಿವೆ. ಅನುಮಾನ ಪ್ರಮಾಣ ಏನದು? ಸಾಮಾನ್ಯವಾಗಿ ಉದಾಹರಣೆ ಕೊಡ್ತಾರೆ ಅನುಮಾನ ಪ್ರಮಾಣಕ್ಕೆ. ಅಲ್ಲಿ ದೂರದಲ್ಲಿ ಬೆಟ್ಟದ ಮೇಲೆ ಹೊಗೆ ಆಡ್ತಾ ಇದೆ ಅಂದ್ರೆ, ಓ ಅಲ್ಲಿ ಬೆಂಕಿ ಇರಬಹುದು ಅಂತ ನಾನು ಅನುಮಾನಿಸ್ತೀನಿ. ಯಾಕೆಂದ್ರೆ ಮೊದ್ಲು ಯಾವಾಗ್ಲೂ ಬೆಂಕಿ ಉರಿತಾ ಇದ್ದಾಗ ಅದ್ರ ಪಕ್ಕದಲ್ಲಿ ಹೊಗೆ ಆಡ್ತಾ ಇದ್ದಿದ್ದನ್ನು ನಾನು ನೋಡಿದ್ದೆ. ಹಾಗಾಗಿ ಹೊಗೆ ಆಡ್ತಾ ಇರೋದ್ರಿಂದ ಅದು ಬೆಂಕಿ ಇರಬಹುದು ಅಂತ ಅನುಮಾನ. ಅದು ಬೆಂಕಿ ಇಲ್ದೇನೂ ಇರಬಹುದು, ನನಗೆ ಆ ಮಂಜು ಕವಿದಿರೋದೇ ಹೊಗೆಯಾಗಿ ಕಾಣಿಸಿರ್ಬಹುದು, ಗೊತ್ತಿಲ್ಲ. ಅದು ಅನುಮಾನ ಪ್ರಮಾಣ. ಅಲ್ಲಿ ಹೋಗಿ ನೋಡಿದಾಗ ನಿಜವಾಗ್ಲೂ ಏನು ಅಂತ ಗೊತ್ತಾಗುತ್ತೆ. ಆದ್ರೆ ಈ ರೀತಿ ಒಂದು ಹೀಗಿದ್ದಿರಬಹುದು ಅಂತ ಅನುಮಾನಿಸಬಹುದು ನಾನು. ಮೂರನೇದು ಉಪಮಾನ ಪ್ರಮಾಣ. ಇವಾಗ ನಾನೆಲ್ಲೋ ಕಾಡಲ್ಲಿ ಹೋಗ್ತಾ ಇರ್ತೀನಿ, ಅಲ್ಲಿ ಯಾವುದೋ ಒಂದು ಪ್ರಾಣಿ ನೋಡ್ತೀನಿ. ಈ ಪ್ರಾಣಿ ಯಾವುದಿದು ಅಲ್ಲ, ಅದು ನೋಡಿದ್ರೆ ನಮ್ ಎಮ್ಮೆ ಇದ್ದ ಹಾಗೆ ಇದೆ, ಕೊಂಬು ಹಾಗೆ ಇದೆ, ಎತ್ತರವಾಗಿದೆ, ದಪ್ಪವಾಗಿದೆ ಇದು. ಆದ್ರೆ ಸ್ವಲ್ಪ ಚೆಹರೆಗಳೆಲ್ಲ ನಮ್ಮ ಎಮ್ಮೆ ತರ ಇದೆಯಲ್ಲ, ಬಹುಶಃ ಕಾಡೆಮ್ಮೆ ಇರ್ಬೋದು ಅಂತ ಅನ್ಕೋತೀನಿ. ಅಂದ್ರೆ ಹೋಲಿಕೆ ಮಾಡಿ ನೋಡಿ ಇದು ಇರಬಹುದು ಅಂತ ತರ್ಕಿಸ್ತೀನಿ. ಅದು ಉಪಮಾನ ಪ್ರಮಾಣ. ಅರ್ಥಪತ್ತಿ, ಒಂದು ಸಂದರ್ಭಕ್ಕೆ ಅನುಸಾರವಾಗಿ ನಾವು ಒಂದು ಅರ್ಥೈಸ್ಕೊಳ್ತೀವಿ. ಏನು ಇವಾಗ ಅದಕ್ಕೂ ಒಂದು ಉದಾಹರಣೆ ಸಾಮಾನ್ಯವಾಗಿ ಹೇಳೋದು. ಒಬ್ಬ ದೇವದತ್ತ ಅಂತ ಒಬ್ಬ ಮನುಷ್ಯ ಇರ್ತಾನೆ. ಅವನು ದಪ್ಪಕ್ಕಿರ್ತಾನೆ. ಅವನು ಬೆಳಗ್ಗೆ ಹೊತ್ತು ಏನು ತಿನ್ನಲ್ಲ ಅಂತ ಹೇಳ್ತಾನೆ. ಆವಾಗ ನಾವ್ ಏನ್ ಅರ್ಥೈಸ್ಕೋಬೇಕು? ಅವನು ಏನು ತಿನ್ನೋದೇ ಇಲ್ಲ ಅಂತನಾ? ಇಲ್ಲ, ರಾತ್ರಿ ಹೊತ್ತು ಚೆನ್ನಾಗಿ ಕವಳ ಕತ್ತರಿಸ್ತಾನೆ, ಚೆನ್ನಾಗಿ ಬಾರಿಸ್ತಾನವನು ಅಂತ ಅರ್ಥ ಮಾಡ್ಕೊಳ್ತೀವಿ. ಯಾಕೆಂದ್ರೆ ಅಷ್ಟು ದಪ್ಪಕ್ಕಿರ್ಬೇಕಾರೆ ಅವನೇನು ತಿಂದೆ ಇರಕ್ಕಾಗತ್ತಾ? ಇಲ್ಲ. ಹಾಗಾಗಿ ಆ ರೀತಿ ನಾವು ಅರ್ಥೈಸ್ಕೊತೀವಿ. ಅನುಪಲಬ್ಧಿ. ಈಗ ಇಲ್ಲಿ ನೀರಿದ್ಯಾ, ನೀರಿನ ಲೋಟ ಇದೆಯಾ ಅಂತ ಯಾರಾದ್ರೂ ಕೇಳ್ತಾರೆ. ಇಲ್ಲಿ ನೀರಿನ ಲೋಟ ಇರಲ್ಲ, ಇಲ್ಲ ಅಂತ ಹೇಳ್ತೀನಿ. ತರಗತಿಯಲ್ಲಿ ವಿದ್ಯಾರ್ಥಿಗಳಿದಾರಾ? ಹೋಗಿ ನೋಡ್ತೀನಿ, ತರಗತಿಯಲ್ಲಿ ವಿದ್ಯಾರ್ಥಿಗಳಿದ್ದೆ ಹೋದ್ರೆ ಇಲ್ಲ ಅಂತ ಹೇಳ್ತೀನಿ. ಆ ಸಮಯದಲ್ಲಿ ಅದು ಅನುಪಲಬ್ಧಿ, ಅಲ್ಲಿ ಉಪಲಬ್ಧ ಇಲ್ಲ, ಅದಕ್ಕೆ ಅದು ಇಲ್ಲ ಅಂತ ಹೇಳುವಂಥದ್ದು. ಇದು ಮುಖ್ಯವಾದ ಪ್ರಮಾಣಗಳು. ಆಯ್ತಪ್ಪ, ಇವೆಲ್ಲ ಪ್ರಮಾಣಗಳು ನಮಗೆ ಈ ಪ್ರಪಂಚದ ವಸ್ತು, ವ್ಯಕ್ತಿ, ವಿಷಯಗಳಿಗೆ ಸಂಬಂಧಪಟ್ಟಂಗೆ ಈ ಪ್ರಮಾಣಗಳನ್ನ ಉಪಯೋಗಿಸಿ ನಾವು ಸಾಕಷ್ಟು ಜ್ಞಾನವನ್ನ ಪಡ್ಕೊಳ್ಬಹುದು ಆ ವಸ್ತುಗಳ ಬಗ್ಗೆ. ಆದ್ರೆ ನಾಮ ಇಲ್ಲ, ರೂಪ ಇಲ್ಲ, ಯಾವ ಇಂದ್ರಿಯಗಳಿಗೂ ನಿಲ್ಕೋದಿಲ್ಲ, ಮನಸ್ಸಿಗೆ ನಿಲ್ಕೋದಿಲ್ಲ ಅಂಥ ಆತ್ಮನ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಯಾವ ಪ್ರಮಾಣದಿಂದ ತಿಳ್ಕೊಳ್ಳೋದು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಶಬ್ದ ಪ್ರಮಾಣದಿಂದ ಅಂತ ಹೇಳ್ತಾರೆ. ಏನಿದು ಶಬ್ದ ಪ್ರಮಾಣ? ಇವಾಗ ನೀಲ್ ಆರ್ಮ್ಸ್ಟ್ರಾಂಗ್ ಅನ್ನೋನು ಮೊಟ್ಟ ಮೊದಲು ಚಂದ್ರನ ಮೇಲೆ ಕಾಲು ಉರ್ದಾಕ. ಅವಾಗ ಅವನು ಚಂದ್ರನ ಮೇಲ್ಮೈ ಹೇಗಿದೆ, ಅಲ್ಲಿ ಗಾಳಿ ಇದೆಯಾ, ಉಸಿರಾಡಕ್ಕಾಗತ್ತಾ, ಆ ಆಮ್ಲಜನಕ ಎಷ್ಟಿದೆ, ಅಲ್ಲಿನ ಮಣ್ಣು ಹೇಗಿದೆ, ಕಲ್ಲುಗಳು ಹೇಗಿವೆ, ಇದೆಲ್ಲ ವಿವರಗಳನ್ನ ಸಂಗ್ರಹಿಸ್ಕೊಂಡು ಬಂದ ನಮಗೆಲ್ಲ ಹೇಳ್ದ. ಅವನು ಹೇಳಿದ ಶಬ್ದಗಳೇ ನಮಗೆ ಪ್ರಮಾಣ. ಯಾಕೆಂದ್ರೆ ನಾವ್ಯಾರು ಚಂದ್ರನ ಮೇಲೆ ಹೋಗಿಲ್ಲ, ತಕ್ಷಣದಲ್ಲಿ ಹೋಗಿ ಬರಕ್ಕೂ ಆಗಲ್ಲ, ಪಕ್ಕದ ಮನೆ ಅಲ್ಲ ಅದು. ಹಾಗಾಗಿ ಅವನ ಶಬ್ದಗಳ ಮೇಲೆ ನಾವು ಆಧಾರಿತರು. ಅದನ್ನ ನಾವು ಒಪ್ಕೋಬೇಕು. ಹೌದಪ್ಪ, ಇವನು ಹೇಳಿದ್ ನಿಜ, ಇವನು ಸುಮ್ಮನೆ ಯಾಕೆ ಸುಳ್ಳು ಹೇಳ್ತಾನೆ, ಅವನು ಹೋಗಿ ಕಷ್ಟಪಟ್ಕೊಂಡು ಹೋಗಿ ಬಂದಿದ್ದಾನೆ. ಅದರಿಂದ ಅವನು ಹೇಳಿದ್ದನ್ನ ನಾವು ಮೊದಲು ಒಪ್ಕೋಬೇಕು. ಆಮೇಲೆ ಬೇಕಾದ್ರೆ ನಮಗೂ ಹೋಗಕ್ಕೆ ಅವಕಾಶ ಆದ್ರೆ, ಅಥವಾ ನಾವು ಇನ್ನೇನಾದ್ರೂ ಸ್ಯಾಟಲೈಟು, ಇನ್ನೊಂದು ಉಪಗ್ರಹ, ಇನ್ನೊಂದು ಮತ್ತೊಂದು ಕಳಿಸಿ
ಹಾಗೆ ನೋಡಕ್ಕಾದ್ರೆ ನೋಡೋಣ. ಆವಾಗ ನೋಡಿ ಅದು ನಿಜವೋ ಸುಳ್ಳೋ ಹೇಗೆ ಎಲ್ಲ ಅವಾಗ ತೀರ್ಮಾನ ಮಾಡ್ಬೋದು. ಆದ್ರೆ ಮೊದಲು ಅವನು ಹೇಳಿದ ವಾಕ್ಯಗಳೇ ನಮಗೆ ಪ್ರಮಾಣ, ಶಬ್ದ ಪ್ರಮಾಣ. ನಮ್ಮ ಗುರುಗಳು ಸಾಮಾನ್ಯವಾಗಿ ಇನ್ನೊಂದು ಉದಾಹರಣೆನೂ ಕೊಡ್ತಾ ಇರ್ತಾರೆ. ಹೊಸದಾಗಿ ಮದ್ವೆ ಆಯ್ತಂತೆ, ಗಂಡ ಹೆಂಡತಿ, ಆಮೇಲೆ ಅವಳು ಬಸರಿ ಆದ್ಲು. ಅವನಿಗೇನೋ ಗಂಡನಿಗೆ ಜರ್ಮನಿಗೆ 2 ವರ್ಷ ಕಾಲ ಹೋಗ್ಬೇಕಾಯ್ತಂತೆ ಅವನ ಕೆಲಸದ ಪ್ರಯುಕ್ತ. ಅವನು ಹೋದ, ಇವಳಿಗೆ ಮಗು ಆಯ್ತು. ಆಮೇಲೆ 2 ವರ್ಷ ಆದ್ಮೇಲೆ ಅವನು ಬಂದ. ಆಗ ಇವಳು, ನೋಡಪ್ಪ ಇವರೇ ನಿಮ್ಮಪ್ಪ ಅಂತ ಮಗು ಹೇಳಿದ್ಲು. ಮಗು ತಕ್ಷಣ ಎಸ್ ಅಂತ ಒಪ್ಕೊಂಡ್ಬಿಡ್ತು. ಯಾಕೆಂದ್ರೆ ತಾಯಿಯ ಮೇಲೆ ಅದಕ್ಕಷ್ಟೊಂದು ನಂಬಿಕೆ. ತಾಯಿ ಸುಳ್ಳು ಯಾಕೆ ಹೇಳ್ತಾಳೆ? ಅದಕ್ಕೆ ತಾಯಿಯಷ್ಟು ಹತ್ತಿರದವರು ಯಾರೂ ಇಲ್ಲ. ಮತ್ತದು ಬೇರೆ ರೀತಿಯಲ್ಲಿ ತಿಳ್ಕೊಳಕ್ ಅದಕ್ಕೆ ಅವಕಾಶವೂ ಇಲ್ಲ ಆ ಮಗುಗೆ. ಹಾಗಾಗಿ ತಾಯಿಯ ಮೇಲೆ ಪೂರ್ಣ ನಂಬಿಕೆ ಇಟ್ಟು ತಾಯಿಯ ಮಾತನ್ನೇ ವೇದ ವಾಕ್ಯ ಅನ್ನೋ ಹಂಗೆ ಅಮ್ಮ ಹೇಳಿದ್ ಸರಿ ಅಂತ ಒಪ್ಕೊಂಡು. ಅದೇ ರೀತಿಯಲ್ಲಿ ಈ ಆತ್ಮನ ಬಗ್ಗೆ ನಮ್ಮ ನಿಮ್ಮಂಥ ವ್ಯಕ್ತಿಗಳೇ, ಅವರು ಋಷಿಗಳು, ಮನುಷ್ಯರೇ, ಅವರು ಅದೊಂದೇ ಏಕೈಕ ಆಲೋಚನೆಯಾಗಿ ನಾನು ಈ ಸತ್ಯವನ್ನ ತಿಳ್ಕೋಬೇಕು ಅನ್ನುವ ಒಂದು ಆಲೋಚನೆಯನ್ನೇ ಇಟ್ಕೊಂಡು ತಮ್ಮ ತನು ಮನ ಧರ್ಮವನ್ನ ಎಲ್ಲವೂ ಅದಕ್ಕೆ ಅರ್ಪಿಸ್ಬಿಟ್ರು. ಅದಾ ತಪಸ್ ಮಾಡಿಕೊಂಡು ಅದೇ ಚಿಂತನೆಯಲ್ಲಿ ಮುಳುಗಿ 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 ತಮ್ಮ ಮನಸ್ಸನ್ನ ಪೂರ್ಣವಾಗಿ ಶುದ್ಧವಾಗಿ ಇರಿಸ್ಕೊಂಡು ಆ ತಪಸ್ಸನ್ನು ಆಚರಿಸ್ತಾ ಇದ್ದಾಗ ಸಾಕ್ಷಾತ್ ಭಗವಂತನೇ ಅವರಿಗೆ ಹೇಳಿದ ವಾಕ್ಯಗಳೇ ಶಾಸ್ತ್ರಗಳು, ವೇದಗಳು, ಶಬ್ದ ಪ್ರಮಾಣ, ಶಾಸ್ತ್ರ ಪ್ರಮಾಣ, ವೇದ ಪ್ರಮಾಣ, ಶ್ರುತಿ ಪ್ರಮಾಣ ಅಂತ ಎಲ್ಲವೂ ಒಂದೇ. ಆ ಪರಬ್ರಹ್ಮನೇ ಹೇಳ್ದ. ಏನ್ ಹೇಳ್ದ? ಇವಾಗ ನಾವು ಹೇಳ್ಕೊಂಡು ಬರ್ತಾ ಇದ್ದೀವಲ್ಲ, ನೀನು ಸಚ್ಚಿತ್ತಾನಂದ ಸ್ವರೂಪ, ನಿನಗೆ ಯಾವುದೇ ಬಂಧನ ಇಲ್ಲ. ಅದು ಹೇಗೆ ಅನ್ನೋದಕ್ಕೆ ಎಲ್ಲಾ ಪ್ರಕ್ರಿಯೆಗಳ ವಿವರಣೆಗಳು, ಮೊದಲು ವೇದಗಳಲ್ಲಿ ಕರ್ಮಕಾಂಡಗಳು, ಉಪಾಸನಾ ಕಾಂಡಗಳು, ಜ್ಞಾನಕಾಂಡ, ಪ್ರತಿಯೊಂದನ್ನು ಹೇಳ್ದ ಆ ಪರಬ್ರಹ್ಮ ನಾರಾಯಣನೇ. ಅದನ್ನ ಅವರು ಕೇಳಿಸ್ಕೊಂಡು ಅವರು ಮುಂದೆ ತಮ್ಮ ಬಾಯಿಂದ ತಮ್ಮ ಶಿಷ್ಯರಿಗೆ ಹೇಳಿದ್ರು. ಈ ರೀತಿಯಲ್ಲಿ ಆ ಶಬ್ದಗಳು ಕೇಳಲ್ಪಟ್ಟವು, ಮತ್ತೆ ಇವರಿಂದ ನುಡಿಯಲ್ಪಟ್ಟವು, ಮತ್ತೆ ಮುಂದಿನವರಿಗೆ ಅವರಿಂದ ಕೇಳಲ್ಪಟ್ಟವು. ಹೀಗೆ ಅದು ಒಬ್ಬರಿಂದ ಒಬ್ಬರಿಗೆ ಮುಂದುವರಿತಾ ಹೋಯಿತು. ಇದಕ್ಕೆ ಶಬ್ದ ಪ್ರಮಾಣ, ವೇದ ಮಾತೆಯ ಆಪ್ತ ವಾಕ್ಯ. ಇದನ್ನ ನಾವು ಮೊದಲು ನಂಬ್ಕೋಬೇಕು. ಯಾಕೆಂದ್ರೆ ನಮಗೆ ಆ ಋಷಿಗಳ ಹಾಗೆ ತಪಸ್ ಮಾಡಿ ಕಂಡು ಹಿಡ್ಕೊಳಕ್ಕೆ ನಮ್ಮ ಕೈಲಾಗಲ್ಲ. ಅವರು ಅದೇ ಧ್ಯೇಯವಾಗಿ ಸಾಧನೆ ಮಾಡಿ ಕಂಡು ಹಿಡಿದ್ರು. ಅದನ್ನ ಮೊದಲು ಒಪ್ಕೋಬೇಕು. ವೇದ ಮಾತೆಯ ಆಪ್ತವಾಕ್ಯ ಏನ್ ಹೇಳ್ತಾಳೆ ವೇದ ಮಾತೆ? ತತ್ವಮಸಿ, ನೀನು ಅದೇ ಆಗಿದ್ದೀಯಾ, ನೀನು ಪರಬ್ರಹ್ಮನೇ ಆಗಿದೀಯಾ, ನೀನು ಆನಂದ ಸ್ವರೂಪನೇ ಆಗಿದೀಯಾ ಅಂತ ಹೇಳ್ತಾಳೆ. ಅದನ್ನ ನಾವು ಮೊದಲು ಶಿರಸಾವಹಿಸಿ ಒಪ್ಕೋಬೇಕು, ಶ್ರದ್ಧೆ ಇಟ್ಕೋಬೇಕು. ಹಾಗಂತ ಶ್ರದ್ಧೆ ಅಂದ್ರೆ ಕುರುಡು ನಂಬಿಕೆ ಅಲ್ಲ. ನೀನು ಯಾವಾಗ್ಲೂ ಹೇಳ್ಬಿಟ್ರು ಆಯ್ತು ಮುಗೀತ್ ಅಂತ ಅಲ್ಲ. ಹಂಗ ನಂಬ್ಕೊಳಕ್ ಆಗೋದು ಇಲ್ಲ. ಒಳಗಡೆ ಸಂಶಯಗಳು ಹೇಳ್ತಾನೇ ಇರುತ್ತೆ. ಅದಕ್ಕೆ ವೇದ ಮಾತೆ ನೀನು ಮೊದಲು ಒಪ್ಕೋ, ಆಮೇಲೆ ನೀನು ಪ್ರಯತ್ನ ಮಾಡು, ಹುಡುಕು. ನಾನು ಎಲ್ಲ ನಿಂಗೆ ಹೇಳ್ಕೊಡ್ತೀನಿ ನೋಡಿ. ಇವಾಗ ಅವಸ್ಥಾತ್ರಯ ಪ್ರಕ್ರಿಯೆ ಮೊದಲೇ ಚರ್ಚೆ ಮಾಡಿದ್ವಿ. ದೃಕ್ ದೃಶ್ಯ ವಿವೇಕ ಚರ್ಚೆ ಮಾಡಿದ್ವಿ. ದೃಕ್ ದೃಶ್ಯ ವಿವೇಕ ಏನ್ ಹೇಳ್ತು? ನೀನ್ ನೋಡಪ್ಪ ಪ್ರಪಂಚ ನೋಡ್ತಾ ಇದೀಯ, ಪ್ರಪಂಚ ನೋಡ್ತಾ ಇದೀಯ ಅಂದ್ಮೇಲೆ ನೀನು ಪ್ರಪಂಚ ಬೇರೆ ಬೇರೆ. ನೀನು ಅದೇ ಆಗಿದ್ರೆ ನೀನ್ ನೋಡಕ್ಕಾಗಲ್ಲ. ಅದೇ ರೀತಿ ದೇಹ ಮನಸ್ಸು ಬುದ್ಧಿಯನ್ನು ನೋಡ್ತಾ ಇದೀಯ ಅಂದ್ರೆ ನೀನ್ ಇದಕ್ಕೆ ಅಂಟ್ಕೊಂಡಿಲ್ಲ. ದೇಹ ಮನಸ್ಸು ಬುದ್ಧಿಯಿಂದ ನೀನು ಬೇರೆ ಅಲ್ವಾ? ಹೌದು ಅಂತ ಹೇಳಲೇಬೇಕಾಗತ್ತೆ ನಾವು. ಅದು ತಪ್ಪು ಅಂತ ಹೇಳಕ್ಕೆ ಆಗಲ್ಲ. ಅವಸ್ಥಾತ್ರಯ ಪ್ರಕ್ರಿಯೆ ಹೇಳುತ್ತೆ. ನೋಡಪ್ಪ ಬೆಳಗ್ಗೆ ಹೊತ್ತು ಎಲ್ಲ ನೋಡ್ತಾ ಇದೀಯಾ, ಕನಸಿನಲ್ಲಿ ನೋಡ್ತಾ ಇದೀಯಾ, ಗಾಢ ನಿದ್ದೆಯಲ್ಲಿ ಏನೂ ಇಲ್ಲ ಅಂತಾನು ತಿಳ್ಕೊತಾ ಇದೀಯಾ, ಎಲ್ಲಾನು ನಿಂಗೆ ತಿಳಿತಾ ಇದೆಯಲ್ಲ ಎಲ್ಲ ಅವಸ್ಥೆಗಳಲ್ಲೂ. ಎಚ್ಚರದ ದೇಹ ಮನಸ್ಸು ಬುದ್ಧಿ ಕನಸಲ್ಲಿಲ್ಲ, ಗಾಢ ನಿದ್ದೆಲಿಲ್ಲ. ಕನಸಿನ ದೇಹ ಮನಸ್ಸು ಬುದ್ಧಿ ಎಚ್ಚರದಲ್ಲಿಲ್ಲ, ಗಾಢ ನಿದ್ದೆಲಿಲ್ಲ. ಹಾಗಿದ್ಮೇಲೆ ತಿಳಿತಾ ಇರೋದು ಯಾರು? ತಿಳಿತಾ ಇರೋದು ಸಾಕ್ಷಿ ಚೈತನ್ಯ. ಆ ಸಾಕ್ಷಿ ಚೈತನ್ಯವಾದ ನೀನು ಇದಕ್ಕೆ ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಈ ರೀತಿಯಾಗಿ ವೇದ ಮಾತೆ ವಿವರಿಸಿ 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 ಹೇಳ್ತಾ ಹೋಗ್ತಾಳೆ. ಹಾಗೆ ವಿವರಿಸಿ ಹೇಳಿದಾಗ ನಮಗೆ ಅದು ಸ್ಪಷ್ಟ ಆಗುತ್ತೆ.
ಹಾಗೆ ಸ್ಪಷ್ಟ ಆದಾಗ ನಮಗೆ ಯಾವುದೇ ಸಂಶಯ ಇಲ್ಲದೆ ನಾವು ನಮ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲೋದಕ್ಕೆ ಸಾಧ್ಯವಾಗುತ್ತೆ. ಹೀಗೆ ಈ ಶಾಸ್ತ್ರ ಪ್ರಮಾಣ ಅಂತನ್ನೋದು ಅತ್ಯಂತ ಮುಖ್ಯವಾದದ್ದು. ನಾವು ಅದ್ರ ಮೇಲೆ ಶ್ರದ್ಧೆ ಇಟ್ಕೊಂಡು ಸದ್ಗುರುಗಳಿಂದ ಅದರ ಬೋಧನೆಯನ್ನ ಕೇಳಿ ತಿಳ್ಕೊಂಡು ನಮ್ಮ ಸ್ವರೂಪದಲ್ಲಿ ನೆಲೆ ನಿಲ್ಲಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಪ್ರಕ್ರಿಯೆ. ಮುಂದೆ ಜೀವ ಈಶ್ವರ ಪ್ರಕ್ರಿಯೆ ಅದೇನ್ ಹೇಳುತ್ತೆ? ಇದ್ರಲ್ಲಿ ಹೇಳ್ತಾ ಶಾಸ್ತ್ರನೇ ಹೇಳೋತ್ತಾನೆ ಪ್ರತಿಯೊಂದನ್ನು. ಏನ್ ಹೇಳುತ್ತೆ? ತತ್ವಮಸಿ, ನೀನು ಈಶ್ವರನು ಒಂದೇ, ನೀನು ಪರಮಾತ್ಮನು ಒಂದೇ ಅಂತ ಹೇಳುತ್ತೆ. ನಾವಿಷ್ಟೊತ್ತು ಏನ್ ಹೇಳಿದ್ವಿ? ವೇದ ಮಾತೆ ಹೇಳ್ತಾಳೆ ಒಪ್ಕೋ, ಆಯ್ತು ಮೊದಲು ಒಪ್ಕೊಂಡ್ವಿ, ಆದ್ರೆ ಸಂಶಯ ತಕ್ಷಣ ಬಂತು. ಕುರುಡು ನಂಬಿಕೆ ಆಗಲ್ಲ. ಯಾಕೆ? ಹೆಂಗ್ರಿ ಸಾಧ್ಯ? ಈಶ್ವರನ ನಾನು ಒಂದೇ ಅಂತ ಹೇಳ್ತಾ ಇದ್ದಾಳೆ, ಆಯ್ತು ಗೌರವ, ವೇದ ಮಾತೆ ಆಪ್ತವಾಕ್ಯ ಸರಿಯಮ್ಮ, ಕರೆಕ್ಟೇ, ಆದ್ರೆ ಹೆಂಗಮ್ಮ ಅಂತ ಕೇಳ್ತೀನಿ. ನಾನು ಅಲ್ಪ ಶಕ್ತಿಮಾನ್, ಅವನು ಸರ್ವಶಕ್ತಿಮಾನ್. ಅವನು ಸರ್ವಜ್ಞ, ನಾನು ಅಲ್ಪಜ್ಞ. ಅವನು ಕರ್ಮ ಫಲದಾತ, ನಾನು ಕರ್ಮಿ, ಕೆಲಸ ಮಾಡೋನ್. ನಾನು ಅವನು ಅಪರಿಮಿತ, ನಾನು ಪರಿಮಿತ. ಹೇಗಮ್ಮ ವೇದ ಮಾತೆ ಹೇಳ್ತಾ ಇದೆಯಲ್ಲ, ನ್ಯಾಯನ ಇದು? ಸುಮ್ಮನೆ ಒಪ್ಕೊಂಬಿಡಕ್ಕಾಗತ್ತಮ್ಮ ಅಂತ ಕೇಳ್ತೀನಿ. ಆಗ ಅವಳು ಹೇಳ್ತಾಳೆ, ನೀನ್ ಸುಮ್ಮನೆ ಒಪ್ಕೊಂಡು ನಾನೆಲ್ಲಿ ಹೇಳ್ದೆ? ನೀನ್ ಹೇಳಿದ್ದೆಲ್ಲ ಸರಿನೇ, ನೀನು ಈಶ್ವರ ಖಂಡಿತ ಒಂದೇ ಅಲ್ಲ, ಮತ್ ಒಂದು ಅಂತ ನೀನೇ ಹೇಳ್ದಿಯಲ್ಲಮ್ಮ. ಸ್ವಲ್ಪ ತಡಿ ನೋಡು, ಪ್ರತಿಯೊಂದಕ್ಕೂ ಎರಡು ಅರ್ಥಗಳಿರುತ್ತೆ. ಒಂದು ರೂಢಾರ್ಥ, ಒಂದು ಗೂಢಾರ್ಥ ಅಂತ. ಮೇಲ್ನೋಟಕ್ಕೆ ಒಂದು ಅರ್ಥ, ಒಳಗಡೆ ಇನ್ನೊಂದು ಅರ್ಥ ಇರುತ್ತೆ. ಅಲ್ಲಮ್ಮ, ಇವಾಗ ಪ್ರಧಾನಮಂತ್ರಿ ನಾನು ಎರಡು ಒಂದೇ ಅಂದ್ರೆ ನಾನು ಹೆಂಗಮ್ಮ ಒಪ್ಕೊಳ್ಳಿ? ಎಷ್ಟು ದೊಡ್ಡವರು ಪ್ರಧಾನಮಂತ್ರಿಗಳು, ನಾನು ಎಷ್ಟಕ್ಕಿತ್ತು. ಅದನ್ನೇ ನಾನು ನಿಮ್ಗೆ ವಿವರಿಸೋಕೆ ಹೊರಟಿರೋದು. ನೀನು ಪ್ರಧಾನಮಂತ್ರಿ ಖಂಡಿತವಾಗ್ಲೂ ಮೇಲ್ನೋಟದಲ್ಲಿ ಒಂದೇ ಅಲ್ಲ. ಮತ್ತೆ ಹೇಗೆ ಒಂದು? ನೋಡಪ್ಪ, ನೀನು ಮನುಷ್ಯನೇ, ಪ್ರಧಾನಮಂತ್ರಿನೂ ಮನುಷ್ಯನೇ, ಹೌದಾ? ಅದು ಹೌದು. ಅಂದ್ರೆ ಮನುಷ್ಯನ ದೃಷ್ಟಿಯಿಂದ ನೀವಿಬ್ರು ಒಂದು, ನಿಮ್ಮ ಸ್ಥಾನದ ದೃಷ್ಟಿಯಿಂದ ಅಲ್ಲ. ಓ, ಹಾಗಾದ್ರೆ ಸರಿ. ಅದು ಸರಿ, ಯಾವ ದೃಷ್ಟಿಯಿಂದ ನಾನು ಈಶ್ವರ ಒಂದು? ಹೇಳ್ತೀನಿ ಕೇಳು. ಇವಾಗ ನೀನು ದೃಗ್ದೃಶ್ಯ ವಿವೇಕ ಪ್ರಕ್ರಿಯೆ ತಿಳ್ಕೊಂಡೆ, ಹೌದು. ಪಂಚಕೋಶ ವಿವೇಕ ತಿಳ್ಕೊಂಡೆ, ಹೌದು. ನೀನ್ ಏನ್ ತಿಳ್ಕೊಂಡೆ ಅದರಲ್ಲಿ? ಏನ್ ತಿಳ್ಕೊಂಡೆ ಅಂದ್ರೆ, ಈ ಪಂಚಕೋಶಗಳು ಎಲ್ಲ ನಾನಲ್ಲ, ಇದನ್ನ ನೋಡ್ತಾ ಇರುವಂತ ಸಾಕ್ಷಿ ನಾನು ಅಂತ ತಿಳ್ಕೊಂಡೆ. ಭೇಷ್, ತಿಳ್ಕೊಂಡೆ ತಾನೆ? ದೃಗ್ದೃಶ್ಯ ವಿವೇಕದಲ್ಲೂ ಅದನ್ನೇ ತಿಳ್ಕೊಂಡೆ ತಾನೆ? ಹಾಗಿದ್ಮೇಲೆ ನೀನು ಈ ಪಂಚಕೋಶಗಳಲ್ಲ, ನೀನು ಅದನ್ನ ನೋಡ್ತಾ ಇರುವಂತ ಸಾಕ್ಷಿ ಚೈತನ್ಯ. ಒಪ್ಕೊಂಡ್ಯಾ? ಒಪ್ಕೊಂಡೆ. ಅಂದ್ರೆ ಏನಾಯ್ತು? ಈ ಪಂಚಕೋಶಗಳು ನಿನ್ನ ಉಪಾಧಿಗಳು, ನಿನ್ನ ಮೇಲೆ ಹೊರಸಲ್ಪಟ್ಟಿವೆ ಅಷ್ಟೇ. ಅವು ನೀನು ಅದಲ್ಲ. ಅವು ನಿನ್ನ ಉಪಕರಣಗಳು, ನೀನು ಅದನ್ನು ಉಪಯೋಗಿಸ್ಕೊಂಡು ಏನಾದ್ರು ಮಾಡ್ಬೋದಿಲ್ಲ, ನೀನೇ ಅದಲ್ಲ. ಹೌದಾ? ಹೌದೌದು. ಅಂದ್ರೆ ಅವೆಲ್ಲ ನಿನ್ನ ಉಪಾಧಿಗಳು, ಸರಿನಾ? ಸರಿ. ಅದೇ ರೀತಿಯಲ್ಲಿ ಇಷ್ಟು ವಿಶಾಲವಾದ ಪ್ರಪಂಚ ಕಾಣ್ತಾ ಇದೆ ಅಲ್ವಾ? ಈ ವಿಶಾಲವಾದ ಪ್ರಪಂಚ ಆ ಈಶ್ವರನ ಉಪಾಧಿ. ಈಶ್ವರ ಏನು? ಚೈತನ್ಯ. ಇದು ನಾಮರೂಪ. ಈಶ್ವರನೇ ಪ್ರಪಂಚವಾಗಿ ಕಾಣ್ತಾ ಇದ್ದಾನೆ ನಿಜ, ಆದ್ರೆ ನಾಮರೂಪಗಳು ಅವು ನಿತ್ಯವಲ್ಲ, ಅನಿತ್ಯ, ಬರುತ್ತವೆ ಹೋಗುತ್ತೆ. ಇವಾಗ ನಿನ್ ದೇಹ, ನೀನ್ ಚಿಕ್ಕ ವಯಸ್ಸಾಗಿತ್ತು, ಆಮೇಲೆ ಸ್ವಲ್ಪ ಮಧ್ಯ ವಯಸ್ಸಿಗೆ ಬಂದೆ, ಇವಾಗ ನೋಡು ತಲೆ ಕೂದಲೆಲ್ಲ ಬೆಳಗಾಗಿ ಹೇಗಿದೆಯಾ ನೋಡು. ಇದು ಬದಲಾಗ್ತಾ ಇರುತ್ತೆ ನಾಮರೂಪಗಳು, ಇದು ಉಪಾಧಿ. ಹಾಗೆ ಈ ಪ್ರಪಂಚವೂ ಕೂಡ ಈಶ್ವರನ ಮೇಲೆ ಆರೋಪಿತವಾದ ಉಪಾಧಿ. ಅದು
ಈ ಉಪಾಧಿನ ಹಿಂಗ್ ಪಕ್ಕಕ್ಕಿಡು ಅಂದ್ರೆ ತೆಗೆದಿಡಕ್ಕಾಗಲ್ಲ, ನಿನ್ ದೇಹ ತೆಗೆದಿಡಕ್ಕಾಗಲ್ಲ. ನೀನು ಜ್ಞಾನಪೂರ್ವಕವಾಗಿ ತಿಳ್ಕೊ, ಇದು ಬೇರೆ, ನಾನು ಬೇರೆ, ಪ್ರಪಂಚ ಬೇರೆ, ಈಶ್ವರ ಬೇರೆ ತಿಳ್ಕೊ. ಹಾಗೆ ತಿಳ್ಕೊಂಡಾಗ ಏನಾಗುತ್ತೆ, ನೀನು ಇದರ ಸಾಕ್ಷಿ ಚೈತನ್ಯ, ಭಗವಂತನಾದ ಈಶ್ವರನು ಕೂಡ ಆ ಪ್ರಪಂಚಕ್ಕೆ ಕಾರಣಕರ್ತನಾದ ಚೈತನ್ಯ. ಚೈತನ್ಯದ ದೃಷ್ಟಿಕೋನದಿಂದ ನೀನು ಹಾಗೂ ಈಶ್ವರ ಒಂದೇ, ನೀವಿಬ್ರು ಬೇರೆ ಅಲ್ಲ. ಓಹೋ, ಸರಿಯಮ್ಮ ವೇದ ಮಾತೆ, ಈಗ ಸ್ವಲ್ಪ ಅರ್ಥ ಆಯ್ತು. ಅಷ್ಟೇ ನಾನು ಹೇಳ್ತಾ ಇರೋದು. ನಾನು ನಿನ್ನ ಹೊರಗಡೆ ಕಾಣೋದಕ್ಕೆ ಒಪ್ಕೊ ಅಂತ ಹೇಳ್ತಾ ಇಲ್ಲ, ಒಳಗಡೆ ಅದನ್ನ ನೋಡು. ನೀನ್ ಹೊರಗಡೆ ತೊಂದ್ರೆ ತಗೊಳ್ಳೇಬೇಡ, ಇಲ್ಲಿ ಏನೇನೋ ನಡೀತಾನೆ ಇರುತ್ತೆ, ತಿರುಕೋ ಒಳಗಡೆ ತಿರುಗಿ ನೋಡು. ನೀನು ಚೈತನ್ಯ, ಈಶ್ವರನು ಚೈತನ್ಯ, ಹಾಗಾಗಿ ಇಬ್ರು ಒಂದೇ. ಇವಾಗ ಒಂದು ನದಿಗೆ ಈ ಕಡೆ ದಂಡೆ ಇದೆ, ಆ ಕಡೆ ದಂಡೆ ಇದೆ, ಎರಡು ದಂಡೆ ಒಂದೇ ಅಂತ ಹೇಳಕ್ಕಾಗತ್ತಾ? ಆಗಲ್ಲ. ಆದ್ರೆ ನೀರೊಳಕ್ಕೆ ಇಳಿದ ಮೇಲೆ ಗೊತ್ತಾಗತ್ತೆ, ಇರೋದು ಒಂದೇ ಭೂಮಿ, ಆ ಭೂಮಿನೇ ಎರಡು ದಂಡೆಗಳಾಗಿ ಕಾಣ್ತಾ ಇದೆ. ನೋಡೋದಕ್ಕೆ ಎರಡು ದಂಡೆಗಳು ಅನ್ಸುತ್ತೆ, ಇರೋದು ಒಂದೇ. ಹೌದು. ಸಮುದ್ರದಲ್ಲಿ ಪುಟ್ಟ ಅಲೆ ಇದೆ, ದೊಡ್ಡ ಸಮುದ್ರ, ದೊಡ್ಡಲೆ ಚಿಕ್ಕಲದಿಂದ ಕೂಡಿದ ಸಮುದ್ರ, ಎರಡು ಒಂದೇನಾ? ಅಲ್ಲ. ಆದ್ರೆ ನೀರಿನ ದೃಷ್ಟಿಯಿಂದ ಸಮುದ್ರದಲ್ಲಿರೋ ದೊಡ್ಡಲೆ ಚಿಕ್ಕಲೆಯಲ್ಲಿ ಎಷ್ಟೆಷ್ಟಿದೆಯೋ ಅಷ್ಟರಲ್ಲೂ ಇರೋದು ನೀರೇ, ಈ ಪುಟಾಣಿ ಅಲೆಯಲ್ಲಿರೋದು ನೀರೇ. ನೀರಿನ ದೃಷ್ಟಿಯಿಂದ ಏನು ವ್ಯತ್ಯಾಸ ಇಲ್ಲ, ಇರೋದು ಬರೀ ನೀರೇ. ಹಾಗಾಗಿ ಇಲ್ಲಿರುವಂಥದ್ದು ಬರೀ ಚೈತನ್ಯ ಮಾತ್ರವೇ ಹೊರತು ಇಲ್ಲಿ ಜೀವ ಅಂತ ಕರೆಸ್ಕೊಳ್ಳೋನು ಇಲ್ಲ, ಈಶ್ವರ ಅಂತ ಕರೆಸ್ಕೊಳ್ಳೋ ಎಲ್ಲ ಬರೀ ನಾಮಗಳು, ನಾಮರೂಪ, ಹೆಸರುಗಳ ಹಿಂದೆ ಹೋಗ್ಬೇಡ. ನೀನು ಚೈತನ್ಯ ಅಂತ ತಿಳ್ಕೋ, ನೀನೇ ಆನಂದ ಸ್ವರೂಪ ಅಂತ ತಿಳ್ಕೋ, ಆರಾಮವಾಗಿರು ಅಂತ ಹೇಳುತ್ತೆ ಜೀವ ಈಶ್ವರ ಏಕತ್ವ ಪ್ರಕ್ರಿಯೆ. ಅದರ ಮುಂದಿಂದು ಜ್ಞಾತೃ ಜ್ಞಾನ ಜ್ಞೇಯ. ಏನಿದು ಜ್ಞಾತೃ ಜ್ಞಾನ ಜ್ಞೇಯ? ಇವಾಗ ನಾನು ಜ್ಞಾತೃ, ತಿಳ್ಕೊಳ್ಳೋನು. ಇವಾಗ ಇಲ್ಲೊಂದು ವಸ್ತು ಇದೆ, ಈ ವಸ್ತು ಜ್ಞೇಯ, ಸ್ಟ್ಯಾಪ್ಲರ್ ಅಂತ ನಾನು ತಿಳ್ಕೋಬೇಕು. ನಾನು ಜ್ಞಾತೃ, ಇದು ಜ್ಞೇಯ. ಜ್ಞಾನ ಏನು? ಇದು ಸ್ಟ್ಯಾಪ್ಲರ್ ಅನ್ನೋದು ಜ್ಞಾನ. ಇದು ವ್ಯವಹಾರದಲ್ಲಿ ಇರುವಂಥದ್ದು, ಇದು ತ್ರಿಪುಟಿ ಅಂತ ಕರೀತಾರೆ. ಮೂರು ಇರುತ್ತೆ, ತಿಳ್ಕೊಳ್ಳೋನು, ತಿಳಿದುಕೊಳ್ಳುವಂತಹ ವಸ್ತು ಹಾಗೂ ಅದರ ಬಗ್ಗೆ ಜ್ಞಾನ. ಮೂರು ವ್ಯವಹಾರದಲ್ಲಿ ಇದ್ದೇ ಇರುತ್ತೆ. ಅಂದ್ರೆ ಏನಾಯ್ತು, ಇಲ್ಲಿ ದ್ವೈತ ಬಂತು, ಆ ವಸ್ತು ಬೇರೆ ನಾನ್ ಬೇರೆ ಅಂತ ಆಯ್ತು. ವ್ಯವಹಾರದಲ್ಲಿ ಯಾವಾಗ್ಲೂ ದ್ವೈತ ಇದ್ದೇ ಇರುತ್ತೆ ಅಂತ ನಾವು ಹೇಳ್ತೀವಿ. ವೇದ ಮಾತೆ ಹೇಳ್ತಾಳೆ, ಯಾವ ದ್ವೈತಾನೂ ಇಲ್ಲ, ಅದ್ವೈತ ಮಾತ್ರನೇ ಇರೋದು. ಅದು ಹೇಗೆ ನೋಡಪ್ಪ, ನೀನು ಇದನ್ನ ತಿಳ್ಕೋಬೇಕಲ್ವಾ? ಇದನ್ನ ತಿಳ್ಕೊಳ್ಬೇಕಾದ್ರೆ ಆ ಜ್ಞಾನದಲ್ಲಿ, ತಿಳಿಯುವ ಕ್ರಿಯೆಯಲ್ಲಿ ನೀನು ಮತ್ತೆ ಈ ವಸ್ತು ಎರಡೂ ಸೇರ್ ಹೋಗಿರ್ತೀರಿ. ಇದೆರಡು ಬೇರೆ ಬೇರೆ ಮಾಡಕ್ಕಾಗೋದೇ ಇಲ್ಲ. ಬೇರೆ ಬೇರೆ ಆಗಿದ್ರೆ ಅಲ್ಲಿ ಯಾವ ಜ್ಞಾನವೂ ಇಲ್ಲ. ನಾನು ಇದು ಇಂಥದ್ದು ಅಂತ ಹೇಳುವಂಥ ಜ್ಞಾನವನ್ನ ಪಡಿಬೇಕಾದ್ರೆ ನಾನು ಮತ್ತೆ ಇದು ಎರಡೂ ಆ ಒಂದು ಕ್ರಿಯೆಯಲ್ಲಿ ಸೇರಿ ಹೋಗ್ಬೇಕು. ಹಾಗೆ ಸೇರಿ ಹೋದಾಗ ಮಾತ್ರವೇ ಜ್ಞಾನ ಉಂಟ. ಅಂದ್ರೆ ಏನಾಯ್ತು, ಇವಾಗ ನಾನು ಬಾಳೆಹಣ್ಣು ತಿಂದೆ ಅಂತೀನಿ. ಬಾಳೆಹಣ್ಣನ್ನ ನಾನು ಬಾಳೆಹಣ್ಣು ತಿನ್ನುವ ಕ್ರಿಯೆ,
ಆ ತಿನ್ನುವ ಕ್ರಿಯೆ ನಡೀತಾ ಇರುವಾಗ ನಾನು ಬಾಳೆಹಣ್ಣು ಎರಡು ಸೇರೇ ಹೋಗ್ಬೇಕು, ಬೇರೆ ಬೇರೆ ಇರೋಕ್ಕೆ ಸಾಧ್ಯವೇ ಇಲ್ಲ. ನಾನು ಕೊಳಲನ್ನ ನುಡಿಸ್ದೆ, ಕೊಳಲು ನಾನು ಎರಡು ನುಡಿಸುವಿಕೆಯಲ್ಲಿ ಸೇರಿ ಹೋಗ್ಲೇಬೇಕು. ಹಾಗಾದ್ರೆ ಏನಾಗ್ತಾ ಇದೆ? ನಾನು ಅಂತ ಬೇರೆಯಾಗಿಲ್ಲ, ಅದೂ ವಸ್ತು ಅಂತ ಬೇರೆಯಾಗಿಲ್ಲ. ಆ ಕ್ರಿಯೆ ನಡೀತಾ ಇರುವಾಗ ಕ್ರಿಯೆ ಮಾತ್ರ ಇದೆಯೇ ಹೊರತು ಈ ಜಂಬ ಕೊಚ್ಕೊಳ್ಳೋನು ಇಲ್ಲ, ಆ ವಸ್ತುನು ಇಲ್ಲ. ಅಂದ್ರೆ ಏನು? ಅದ್ವೈತ ಮಾತ್ರವೇ ಇರುವಂಥದ್ದು. ಇವಾಗ ಒಬ್ನು ಚೆನ್ನಾಗಿ ಸಂಗೀತ ಹಾಡ್ತಾನೆ ಅಂತ ಇಟ್ಕೊಳ್ಳಿ. ಅವನಿಗೆ ನಾನು ಹಾಡ್ತಾ ಇದ್ದೀನಿ ಹೆಂಗ್ ಬರುತ್ತೋ ಏನೋ ಅಂತ ಯೋಚನೆ ಮಾಡ್ತಾ ಇದ್ರೆ ಆ ಹಾಡು ಚೆನ್ನಾಗಿ ಬರಲ್ಲ. ಅವನು ಅದರಲ್ಲಿ ಮುಳುಗ್ ಹೋಗ್ಬೇಕು ಆ ಕ್ರಿಯೆಯಲ್ಲಿ. ನಾನು ಇದೀನಿ, ನಾನು ಹಾಡ್ತಾ ಇದ್ದೀನಿ ಅನ್ನೋದು ಇರೋದೇ ಇಲ್ಲ. ಆಗ ಸಂಗೀತ ಮಾತ್ರವೇ ಇರುತ್ತೆ, ಹಾಡುವಿಕೆ ಮಾತ್ರವೇ ಇರುತ್ತೆ. ಅದು ಎಂತಹ ಅದ್ಭುತವಾದ ಸಂಗೀತ ಆಗುತ್ತೆ ಅಂದ್ರೆ, ಆ ಕಡೆ ಕೇಳುಗ ಇರ್ತಾನೆ, ಅವನು ಕೇಳ್ತಾನೆ. ಆ ಕೇಳಿದಾಗ ಅವನಿಗೆ ಅದು ಅಂಥ ಅದ್ಭುತವಾದ ಸಂಗೀತದಲ್ಲಿ ಅವನು ಮೈ ಮರೆತು ಬಿಡ್ತಾನೆ, ತಾನಿದೀನಿ ಅನ್ನೋದೇ ಮರ್ತು ಹೋಗುತ್ತೆ ಅವನಿಗೆ. ಅಷ್ಟು ತನ್ಮಯತೆ, ಆಹಾ ಅಂತ ಹಾಗೆ ಇದ್ಬಿಡ್ತಾನ ಅವನು. ಹಾಡು ಮುಗಿತಾ ಆ ಕೇಳುಗನ್ಗೆ ಆಹ್ ಏನ್ ಚೆನ್ನಾಗಿ ಹಾಡಿದ್ರು, ಚಪ್ಪಾಳೆ ತಟ್ತಾನ ಅವನು. ತಕ್ಷಣ ಇವನ್ಗೆ ಚಪ್ಪಾಳೆ ಬಂತು, ನಾನು ಹಾಡಿದೆ, ತುಂಬಾ ಚೆನ್ನಾಗಿ ಹಾಡಿದೆ ಅಂತ ಇವನು ಹೇಳ್ತಾನೆ. ಈ ಅಹಂಕಾರ ಹೇಳುತ್ತೆ. ಅಲ್ಲಿ ಮತ್ತೆ ಬಂತು, ಬೇರೆ 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 ಆಗೋಯ್ತು. ಅಂದ್ರೆ ಏನು? ಕ್ರಿಯೆ ನಡೀತಾ ಇರೋವಾಗ ದ್ವೈತ ಇಲ್ಲ, ಅದ್ವೈತ ಮಾತ್ರವೇ ಇರುವಂಥದ್ದು. ನಮ್ ಗುರುಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಬ್ಳು ಬ್ಯಾಲೆ ಡ್ಯಾನ್ಸರ್ ಇರ್ತಾಳಂತೆ, ಅವಳು ಎಷ್ಟು ಚೆನ್ನಾಗಿ ನರ್ತನ ಮಾಡ್ತಾ ಇರ್ತಾಳೆ ಅಂತಂದ್ರೆ, ಇನ್ನೇನ್ ಕಾಲ್ ಇನ್ನೇನ್ ನೆಲಕ್ಕೆ ಊರ್ಬೇಕು ಹಂಗೆ ಮೇಲಕ್ಕೆ ಹೋಗುತ್ತೆ, ಹಂಗೆ 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 ನರ್ತನ, ಏನ್ ಗಾಳಿಲಿ ತೇಲ್ತಾಳೇನೋ ಅನ್ನೋ ಹಾಗೆ ನರ್ತನ. ಕಾಲು ನೆಲಕ್ಕೆ ಊರೋದೇ ಇಲ್ಲ, ಹೀಗ್ ಬರ್ತ ಹಂಗೆ ಹೋಗುತ್ತೆ ಮೇಲಕ್ಕೆ. ಪಾ ಆಮೇಲೆ ಎಲ್ಲ ಕೇಳ್ತಾರಂತೆ, ಅದು ಹೇಗೆ ನರ್ತನ ಮಾಡಿದ್ರಿ ನೀವು, ನಿಮ್ ಕಾಲ್ ನೆಲಕ್ಕೆ ಊರೋದೇ ಇಲ್ವಲ್ಲ, ಅದು ಹೆಂಗ್ ಸಾಧ್ಯ? ಅಯ್ಯೋ ಅಲ್ಲಿ ನಾನ್ ಎಲ್ರಿ ಇದ್ದೆ, ನಾನ್ ಇದ್ದಿದ್ದೆ ತಪಕ್ಕಂತ ಕೆಲವು ಕಾಲಿಗೆ ಬಂದ್ಬಿಡ್ತಾ ಇತ್ತು, ನಾನಲ್ಲಿ ಇರ್ಲಿಲ್ಲ, ಹಾಗಾಗಿ ಅದು ಅದ್ಭುತವಾಗಿ ಬಂತು ಅಂತ. ಹಾಗಾಗಿ ಇಡೀ ವ್ಯವಹಾರದಲ್ಲಿ ಯಾವುದೇ ಆಗಿರ್ಬೋದು, ಅದು ಮಾಡುವಿಕೆ, ಮೂಸುವಿಕೆ, ಮುಟ್ಟುವಿಕೆ, ರುಚಿ ನೋಡುವಿಕೆ. ಇವಾಗ ರುಚಿ ನೋಡ್ತೀವಿ ಅಷ್ಟೇ, ಆ ಸಮಯದಲ್ಲಿ ಮುಗೀತು, ಅಲ್ಲಿ ನಾನು ಇಲ್ಲ, ಅದ್ಯಾವುದೋ ವಸ್ತುನೂ ಇಲ್ಲ, ಆ ರುಚಿ ಮಾತ್ರವೇ, ಆ ಸವಿತಾ ಇರುವಂತಹ ಕ್ರಿಯೆ ಮಾತ್ರ ನಡೀತಾ ಇರುತ್ತೆ. ಹಾಗೆ ಇಲ್ಲಿ ಎಲ್ಲವೂ ಅದ್ವೈತವೇ, ದ್ವೈತ ಇಲ್ಲ ಅಂತ ಹೇಳುತ್ತೆ ಈ ಪ್ರಕ್ರಿಯೆ. ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋಗಿ ಹೇಳುತ್ತೆ. ಈಗ ನೀನು ಮಲ್ಕೋತಿಯಪ್ಪ, ನಿದ್ದೆ ಬರುತ್ತೆ, ಒಳ್ಳೆ ಕನಸು ಬೀಳುತ್ತೆ. ಆ ಕನಸಿನಲ್ಲಿ ನೀನು ಚೆನ್ನಾಗಿ ಕೊಳಲು ನುಡಿಸ್ತಾ ಇರ್ತೀಯ. ಆ ಕಡೆ ಎಲ್ಲ ಪ್ರೇಕ್ಷಕರೆಲ್ಲ ಇರ್ತಾರೆ, ಆಸ್ವಾದಿಸ್ತಾ ಇರ್ತಾರೆ, ಆಹಾ ಎಷ್ಟು ಚೆನ್ನಾಗಿದೆ ಅಂತ. ಕನಸು ಮುಗಿಯುತ್ತೆ. ಈಗ ಕನಸು ನಿಜವಾಗ್ಲೂ ಇತ್ತಾ? ಈ ಮಲಗಿದವನ ಚೈತನ್ಯವೇ ಆ ನುಡಿಸವನಾಗಿದ್ದ, ಮಲಗಿದವನ ಚೈತನ್ಯವೇ ಆ ಕೇಳುಗನಾಗಿದ್ದ. ಆ ಸಂಗೀತ ಹೊರಹೊಮ್ಮುತ್ತಲ್ಲ, ಸುಂದರವಾದ ಕೊಳಲು ವಾದನ, ಅದು ಕೂಡ ಯಾರು? ಆ ಚೈತನ್ಯವೇ ಆಗಿತ್ತು. ಹಾಗಾಗಿ ಅಲ್ಲಿ ಇದ್ದಿದ್ದು ಬರೀ ಚೈತನ್ಯವೇ ಹೊರತು, ಅದ್ವೈತವೇ ಹೊರತು ಅಲ್ಲಿ ಯಾವ ದ್ವೈತವೂ ಇಲ್ಲ. ಹಾಗಾಗಿ ಸುಮ್ಮನೆ ದ್ವೈತ ಅನ್ಕೊಂಡು ದುಃಖಿಸ್ಕೊಂಡು ನಾನ್ ಬೇರೆ ಅವ್ರು ಬೇರೆ, ದೇವ್ರು ಬೇರೆ ನಾನ್ ಬೇರೆ ಅಂತ ಒದ್ದಾಡ್ಬೇಡ. ಇರೋದು ಅದ್ವೈತ ಮಾತ್ರವೇ, ಆನಂದ ಸ್ವರೂಪವಾದ ಚೈತನ್ಯ ಮಾತ್ರವೇ ಅಂತ ಹೇಳುತ್ತೆ.
ಜ್ಞಾನ, ಜ್ಞಾತೃ, ಜ್ಞೇಯ ಪ್ರಕ್ರಿಯೆ. ಮುಂದೆ ಬಂಧ ಮೋಕ್ಷ ಪ್ರಕ್ರಿಯೆ. ಬಂಧನಾಶರ ಪಂಜರದಲ್ಲಿ ಬಂಧನ ಬಂಧನ. ನಮ್ಮ ಊರಿಗೆ ಅವ್ರಿಗೆಲ್ಲ ಗೊತ್ತು ಈ ಹಾಡು. ಮಿನುಗುತ್ತಾರೆ ಕಲ್ಪನಾ, ಪಾಪ ಒಂದು ಪಂಜರ ತೋರಿಸ್ತಾ ಇರ್ತಾರೆ, ಅದ್ರೊಳಗಡೆ ಸಿಕ್ಕಾಕೊಂಡಿರ್ತಾಳೆ ಅವಳು. ಶರಪಂಜರ ಸಿನಿಮಾ. ನಾವು ಪ್ರೈಮರಿ ಸ್ಕೂಲ್ನಲ್ಲಿದ್ದಾಗ ನಮಗೆ ಒಂದು ಪದ್ಯ ಇತ್ತು. ನಾನು ಪಂಜರ ಪಕ್ಷಿ ನನಗಿನ್ನಾರು ಗತಿ, ಕೇಳ ಬಯಸುವಿರೇನು ನನ್ನ ಕಥೆಯ. ಬಹುದೂರ ಯಾವುದೋ ಪರ್ವತದ ಹೊರೆಯಲ್ಲಿ ಮರದ ಕಿರು ಹೊದರಿನಲ್ಲಿ ಜನಿಸಿ ಬಂದೆ. ಆ ತಂದೆ ತಾಯಿಯರು, ನನ್ನಣ್ಣ ತಂಗಿಯರು, ಅವರ ಜೊತೆಯಲ್ಲಿ ನಾನು ನಲಿಯುತ್ತಿದ್ದೆ ಅಂತ ದುಃಖಿಸ್ಕೊಂಡು ಹೇಳುತ್ತೆ. ಅಷ್ಟು ಚೆನ್ನಾಗಿರುತ್ತಂಥದ್ದು. ಅದು ತಗೊಂಬಂದ್ಬಿಟ್ಟು ಪಂಜರದಲ್ಲಿ ಹಾಕ್ಬಿಟ್ಟಿರ್ತಾರೆ. ಎಲ್ಲಿ ಹೋಗೋದು, ಏನ್ ಮಾಡೋದು? ಸ್ವಾತಂತ್ರ್ಯ ಹರಣ, ಅಸಹಾಯಕ ಪರಿಸ್ಥಿತಿ. ಈಗ ಆಧ್ಯಾತ್ಮಿಕ ವಿಷಯದಲ್ಲಿ ಹೇಗೆ ಈ ಬಂಧನ? ಅವಾಗಲೂ ಅಷ್ಟೇ ಅಸಹಾಯಕ ಪರಿಸ್ಥಿತಿ. ಏನು, ಇವಾಗ ನನಗೆ ಯಾವ ರೋಗನೂ ಬೇಡ ಅಂತ ಇದೆಯಪ್ಪ, ಅದ್ರ ರೋಗ ಬರದೇ ಇರುತ್ತಾ? ಬಂದ್ಬಿಡುತ್ತೆ. ಅಯ್ಯೋ ಅಸಹಾಯಕ ಪರಿಸ್ಥಿತಿ, ಬಂದ್ಬಿಡುತ್ತೆ ರೋಗ, ಏನು ಮಾಡೋಕ್ಕೂ ಆಗಲ್ಲ. ಹೋಗ್ಬೇಕು, ಡಾಕ್ಟರ್ ತರ ತೋರಿಸ್ಕೋಬೇಕು, ಏನೋ ಗುಣ ಆದ್ರೆ ಪರವಾಗಿಲ್ಲ, ಇಲ್ಲಾಂದ್ರೆ ಏನ್ ಗತಿ? ಮುಪ್ಪು ಬೇಡ ಅಂತೀನಿ, ಬಂದೇ ಬರುತ್ತೆ. ಸಾವು ಬೇಡ ಅಂತೀನಿ, ಬರುತ್ತೆ. ಇದೆಲ್ಲ ದೈಹಿಕ ತೊಂದರೆಗಳು, ಬಂಧನಗಳು. ಮಾನಸಿಕವಾಗಿ ಯಪ್ಪ ನಂಗೆ ಯಾವುದು ಕೆಟ್ಟ ಆಲೋಚನೆ ಬೇಡ, ಯಾವಾಗ್ಲೂ ಒಳ್ಳೆ ಆಲೋಚನೆ ಮಾಡ್ಬೇಕು, ಬಂದೇ ಬರುತ್ತೆ ಕೆಟ್ಟ ಆಲೋಚನೆ. ಬಂಧನದಲ್ಲಿ ಸಿಕ್ಕಾಕೊಂಡು ನರಳಾಡ್ತೀವಿ. ಅಯ್ಯೋ ಸಾಕಪ್ಪ, ನಂಗೆ ಬೇಡವೋ ಈ ಬಂಧನ ಅಂತೀವಿ. ಯಾವದರಿ ಬಂಧನ? ಎಲ್ಲಿದೆಯಪ್ಪ ಬಂಧನ? ಅಯ್ಯೋ ಬಂಧನ ಇಲ್ವಾ? ಎಷ್ಟು ನೋಡು ಹೈರಾಣ ಆಗಿ ಹೋಗಿದ್ದೀನಿ ನಾನು. ವೇದ ಮಾತೆ ಹೇಳುತ್ತೆ, ಅಲ್ಲಪ್ಪ ಸುಮ್ಮನೆ ಬಂಧನ ಬಂಧನ ಅಂತ ಇದೆಯಲ್ಲ. ಯಾರೋ ಒಬ್ಬ ಮನುಷ್ಯ ಹೋಗ್ಬಿಟ್ಟು ಒಂದ್ ಕಂಬ ಹಿಡ್ಕೊಂಡ್ಬಿಟ್ಟು ನನ್ ಬಿಡಿಸಿ ನನ್ ಬಿಡಿಸಿ ನನ್ ಬಿಡಿಸಿ ಇನ್ನಂತೆ. ಯಾರು ಹಿಡಿಸಿದ್ದಾರೆ? ಅವನೇ ಹಿಡ್ಕೊಂಡಿದ್ದಾನೆ. ನೀನೇ ಬಿಡ್ಬೇಕಪ್ಪ ಕೈಯೇ. ಹೌದಾ, ನಾನೇ ಬಿಡ್ಬೇಕಾ? ಹಾಗೆ ನಿನ್ ಗತಿನುವೆ. ನೀನೇ ಬಂಧನ 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 ಅನ್ಕೋತಾ ಇದೀಯ ಅಷ್ಟೇ, ಯಾವ ಬಂಧನನೂ ಇಲ್ಲ. ನನಗೆ ಅರ್ಥ ಆಗ್ತಾ ಇಲ್ಲ. ಸುಮ್ಮನೆ ಬಂಧನ ಇಲ್ಲ ಅಂತ ಹೇಳ್ಬೇಡ ನೀನು. ನೋಡು, ನೀನ್ ಯಾರು ಅಂತ ಯಾವತ್ತಾದ್ರೂ ವಿಚಾರಿಸಿದೀಯಾ ನೀನು? ಏನ್ ವಿಚಾರಿಸೋದು ನಾನು ಯಾರು ಅಂತ? ಅಲ್ಲಪ್ಪ, ಇಷ್ಟೆಲ್ಲಾ ಪ್ರಕ್ರಿಯೆಗಳನ್ನೆಲ್ಲ ಕೇಳ್ಕೊಂಬಂದ್ಯಲ್ಲ, ನೀನ್ ದೇಹ ಮನಸ್ಸು ಬುದ್ಧಿನಾ? ದೇಹ ಮನಸ್ಸು ಬುದ್ಧಿ ಅಂತ ನೀನ್ ತಿಳ್ಕೊಂಡಿರೋದ್ರಿಂದ ನಿನಗೆ ಈ ಸಮಸ್ಯೆ ಬರ್ತಾ ಇದೆ. ನಿನಗೆ ಗಾಢ ನಿದ್ದೆಯಲ್ಲಿ ಏನಾದ್ರೂ ಸಮಸ್ಯೆ ಇತ್ತಾ? ಇಲ್ಲ, ಗಾಢ ನಿದ್ದೆಯಲ್ಲಿ ಏನು ಸಮಸ್ಯೆ ಇಲ್ಲ, ಆರಾಮಾಗಿತ್ತು. ಯಾಕಿರ್ಲಿಲ್ಲ? ಅಲ್ಲಿ ಮನಸ್ಸೇ ಇರ್ಲಿಲ್ಲ. ಬೆಳಗ್ಗೆ ಎದ್ಯೋ ಮನಸ್ಸು ಬಂತು, ತೊಂದರೆ ಶುರುವಾಯ್ತು. ಅಂದ್ರೆ ಏನಾಯ್ತು? ಮನಯೇವ ಕಾರಣ ಮನುಷ್ಯಾಣಂ ಬಂಧ ಮೋಕ್ಷಯೋ. ನಿನ್ನ ಬಂಧನಕ್ಕೆ ಮತ್ತು ನಿನ್ನ ಮೋಕ್ಷಕ್ಕೆ ಮನಸ್ಸೇ ಕಾರಣ. ರಮಣ ಮಹರ್ಷಿಗಳು ಒಂದು ಉದಾಹರಣೆ ಕೊಡ್ತಿರ್ತಾರೆ. ಇಬ್ರು ಗೆಳೆಯರು ಎಲ್ಲೋ ಕಾಶಿ ಯಾತ್ರೆನೋ ಎಲ್ಲೋ ಹೋಗ್ತಾರಂತೆ. ಆ ಕಾಲದಲ್ಲೆಲ್ಲ ಕಾಶಿ ಯಾತ್ರೆ ಅಂದ್ರೆ ತುಂಬಾ ಕಷ್ಟ, ಹೋದವ್ರು ವಾಪಸ್ ಬರ್ತಾರೆ ಅಂತಲೇ ಹೇಳಕ್ಕಾಗಲ್ಲ. ನಡಿಗೆ, ಕಾಲ್ನಡಿಗೆಯಲ್ಲಿ ಹೋಗ್ಬೇಕು. ಸರಿ, ಇಬ್ರು ಹೋಗ್ತಾರೆ. ಒಬ್ಬ ಹಾಗೆ ಎಲ್ಲೋ ದಾರಿನಲ್ಲಿ ಅವನಿಗೇನೋ ಕಾಯಿಲೆ ಬರುತ್ತೆ, ಸತ್ತೋಗ್ಬಿಡ್ತಾನೆ. ಇನ್ನೊಬ್ಬ ಬರ್ತಾ ಇರ್ತಾನೆ. ಇವ್ರ ಊರ್ನವನೇ ಇನ್ನೊಬ್ಬ ಮನುಷ್ಯ, ಅವನೇನೋ ಕಾರ್ಯಾರ್ಥವಾಗಿ ಯಾವ್ದೋ ಒಂದು ಊರಿಗೆ ಹೋಗಿರ್ತಾನೆ. ಅಷ್ಟೊತ್ತಿಗೆ ಇವನು ಪ್ರಯಾಣ ಮಾಡ್ಕೊಂಡು ಆ ಊರಿಗೆ ಬಂದಿರ್ತಾನೆ. ಅಲ್ಲಿ ಒಂದು ಅನ್ನಸತ್ರದಲ್ಲಿ ಇಬ್ರು ಭೇಟಿ ಮಾಡ್ತಾನೆ. ಆವಾಗ ಇವನು ಹೇಳ್ತಾನೆ, ಈ ತರ ಗೆಳೆಯ ಸತ್ತೋಗ್ಬಿಟ್ಟ, ನಾನೊಬ್ನೇ ಇದ್ದೀನಿ, ನಾನು ಇನ್ನೂ ಕೆಲವು ಕ್ಷೇತ್ರಗಳನ್ನೆಲ್ಲ ಸುತ್ತ ಹಾಕೊಂಡು ಬರ್ಬೇಕು, ಊರ್ಗ್ ಹೋಗಿ ಅವ್ರ ಮನೆಗೆ ವಿಷಯ ತಿಳಿಸ್ಬಿಡಪ್ಪ. ಸರಿ ಅಂತ ಇವನು ಬಂದವನು. ಇವನು ಸುಮಾರು ದಿವಸ ಬರ್ಬೇಕಲ್ಲ. ಬರೋ ಹೊತ್ತಿಗೆ ಇವನಿಗೆ ಅವನ ಹೆಸರು ಇವನ ಹೆಸರು ಬದ್ಲು ಬದ್ಲಾಗಿ ಹೋಗುತ್ತೆ, ಗೊಂದಲಾಗಿ ಹೋಗುತ್ತೆ, ಕನ್ಫ್ಯೂಷನ್. ಇವನು ಬದುಕಿದಾನೆ ಅಂತ ಹೇಳೋ ಬದಲು ಅವನು ಬದುಕಿದಾನೆ, ಇವನು ಸತ್ತೋಗಿದ್ದಾನೆ ಅಂತ ಹೇಳ್ಬಿಡ್ತಾನೆ. ಆಯ್ತು, ಇಲ್ಲಿ ಯಾರು ಬದುಕಿದ್ನೋ ಅವನ ಮನೆಯಲ್ಲಿ ಸೂತ್ಕದ ಕಳೆ, ಗೊಳೋ ಅಂತ ಎಲ್ಲಾರು ಅಳ್ತಾ ಇದ್ದಾರೆ. ಎಲ್ರಿಗೂ ಬೇಜಾರು. ಯಾರು ಸತ್ತು ಹೋಗಿದ್ನೋ ಅವನ ಮನೇಲಿ ಎಲ್ರು ನಿರಾಳವಾಗಿದಾರಪ್ಪ, ಸದ್ಯ ನಮ್ಮ ಹುಡುಗ ಬದುಕೊಂಡಿದ್ದಾನೆ. ಅಂದ್ರೇನು? ಈ ಮನಸ್ಸಿಗೆ ಅವನು ತಂದು ಕೊಟ್ಟ ಈ ವಿಷಯ, ಮನಸ್ಸು ಅದನ್ನು ಒಪ್ಕೊಳ್ತು. ಏನಿಲ್ಲ, ಚೆನ್ನಾಗಿದೀವಿ ನಾವು, ನಮ್ಮ ಹುಡುಗ ಚೆನ್ನಾಗಿದ್ದಾನೆ ಅಂತ. ಆಮೇಲೆ ಅವನು ಎಷ್ಟೋ ದಿವಸ ಆದ್ಮೇಲೆ ಬಂದ ಮೇಲೆ
ವಿಷಯ ಗೊತ್ತಾಯ್ತು. ಆವಾಗ ಮತ್ತೆ ಉಲ್ಟಾ. ಅಂದ್ರೆ ಈ ಮನಸ್ಸೇ ಎಲ್ಲವನ್ನು ಉಂಟು ಮಾಡ್ತಾ ಇದೆ, ಭ್ರಾಂತನೆಲ್ಲ ಸೃಷ್ಟಿಸ್ತಾ ಇದೆ. ಇದು ಸುಖ ಅನ್ನತ್ತೆ, ಇನ್ನೊಂದು ದುಃಖ ಅನ್ನತ್ತೆ. ಹೀಗೆ ಮಾಡಿ 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 ನಮ್ಮನ್ನ ಹೈರಾಣ ಮಾಡ್ತಾ ಇದೆ ಈ ಮನಸ್ಸು. ಹಾಗಾದ್ರೆ ಏನ್ ಮಾಡ್ಬೇಕು? ನಿನ್ನ ಮನಸ್ಸನ್ನ ಮೊದಲು ಶುದ್ಧ ಮಾಡ್ಕೋ. ನೋಡು, ನಿಜವಾಗ್ಲೂ ಹಾಗೆ ನೋಡಕ್ ಹೋದ್ರೆ ಈ ಮನಸ್ಸನ್ ಇದು ಮರೆಸಿದೆ ಮಾಯೆ, ನಾನು ಯಾರು ಅನ್ನೋದನ್ನ ಮರೆಸಿದೆ ಎಲ್ಲ ಆವಾಗ್ಲಿಂದ ಕೇಳ್ಕೊಂಡು ಬಂದ್ವಿ ನಿಜ. ಆದ್ರೆ ಅದಕ್ಕೆ ಪೂರ್ಣವಾಗಿ ಮರೆಸಕ್ ಆಗಿಲ್ಲ. ಹೇಗೆ ಅಂತೀಯೋ ನೋಡಿ, ಇವಾಗ ನೀನು ಬೆಳಗ್ಗೆ ಎದ್ದಾಗ್ಲಿಂದ ರಾತ್ರಿ ಮಲಗೋವರೆಗೂ ನಿನ್ಗೆ ನಾನಿದ್ದೀನಿ ಅನ್ನೋದು ಇದ್ದೇ ಇದೆ ಅಲ್ವಾ? ಹಾ ಹೌದು. ಅದು ಹೋಗದೇ ಇಲ್ಲ ಅಲ್ವಾ? ಹೌದು, ಹೋಗದೇ ಇಲ್ಲ. ಅಂದ್ರೆ ಏನಾಯ್ತು? ನಿನ್ನ ಇರುವು ಅರಿವು. ಈಗ ಪರಬ್ರಹ್ಮ ಅಂದ್ರೇನು? ಸಾಕ್ಷಿ ಚೈತನ್ಯ ಅಂದ್ರೇನು? ಸತ್ ಚಿತ್ ಆನಂದ ಸ್ವರೂಪ. ಇದ್ರಲ್ಲಿ ನಿನಗೆ ಸತ್ ಚಿತ್ ಎರಡು ನಿನ್ ಇದ್ದೇ ಇದೆ ಇಡೀ ದಿನ. ನಾನಿದ್ದೀನಿ ಅನ್ನೋದು ನಿನ್ನನ್ನು ಬಿಟ್ಟು ಹೋಗೋದೇ ಇಲ್ಲ. ಸತ್ತು ಇದೆ, ಚಿತ್ತು ಇದೆ. ಹೌದು, ನಿಜ ನಿಜ. ಇನ್ನು ಆನಂದ ಇಲ್ಲ ಅಲ್ವಾ? ಹೌದು, ಆನಂದ ಇಲ್ಲ, ಅದೇ ತೊಂದ್ರೆ. ಇರೋ ಆನಂದನೂ ಪೂರ್ತಿ ಮರ್ಸಕ್ಕಾಗಲ್ಲ. ಹೇಗ್ ಗೊತ್ತಾ? ನೋಡು, ಗಾಢ ನಿದ್ದೆಯಲ್ಲಿ ನೀನ್ ಆನಂದವಾಗಿದ್ದೆ, ಹೌದಾ? ಹೌದು, ಗಾಢ ನಿದ್ದೆಯಲ್ಲಿ ಆನಂದವಾಗಿದ್ದ ಹೊಟ್ಟೋಯ್ತಲ್ಲ, ಸ್ವಲ್ಪ ಹೊತ್ತೇ ತಾನೆ. ಆಮೇಲೆ ಇಲ್ಲಿ ಒದ್ದಾಡ್ತಾ ಇದ್ದೀನಲ್ಲ, ಇರು. ಇಲ್ಲೂ ನಿನಗೆ ಎಷ್ಟೊಂದು ಆನಂದಗಳಿಲ್ವಾ? ಟೀ ಆನಂದ, ಕಾಫಿ ಆನಂದ, ಭಜನಾನಂದ, ಭೋಗಾನಂದ, ಯೋಗಾನಂದ, ಸಿನಿಮಾ ಆನಂದ, ಟಿವಿ ಸೀರಿಯಲ್ ಆನಂದ, ಕ್ರಿಕೆಟ್ ಆನಂದ, ಎಷ್ಟಿದೆ. ಆ ಕ್ಷಣದಲ್ಲಿ ಅಯ್ಯಪ್ಪ, ಕ್ರಿಕೆಟ್ ನೋಡುವಾಗಂತೂ ನೋಡ್ಬೇಕು, ಕೋಟಿ ಕೋಟಿ ಜನ ನೋಡ್ತಾ ಇರ್ತಾರಲ್ಲ, ಯಾರಾದ್ರೂ ಮಾತಾಡ್ಸ್ಬಿಡ್ಲಿ ಹೊಡೆಯಕ್ಕೆ ಬಂದ್ಬಿಡ್ತಾರೆ ಬೇಕಾರೆ. ಪೂರ್ಣವಾಗಿ ಅದರಲ್ಲೇ ಮಗ್ನರಾಗಿ ಹೋಗ್ಬಿಡ್ತಾರೆ. ಯಾವುದೇ ಆನಂದ ಆದಾಗ್ಲೂ ಆ ಸಮಯದಲ್ಲಿ ಏನಾಗುತ್ತೆ? ಇವಾಗ ನಾನು ಒಂದು ತೊಟ್ಟು ಕಾಫಿ ಕುಡಿತೀನಿ. ಹಾಗೆ ಕುಡಿದ ಸಮಯದಲ್ಲಿ ಏನಾಗುತ್ತೆ? ಆ ಸಮಯದಲ್ಲಿ ಮನಸ್ಸು ನಿಲ್ಲುತ್ತೆ. ಅಷ್ಟೊತ್ತು ತಕ್ಕ ಪಕ್ಕ ತಕ್ಕ ಪಕ್ಕ ತಕ್ಕ ಪಕ್ಕ ಅಂತ ಕುಣಿತಾ ಇರುವಂತ ಮನಸ್ಸು ಒಂದು ಕ್ಷಣ ಕಾಲ ಸ್ಥಗಿತಗೊಳ್ಳುತ್ತೆ. ಹಾಗೆ ಸ್ಥಗಿತಗೊಂಡಾಗ ಒಳಗಿನ ಆತ್ಮನ ಆನಂದ ಹೊರಗಡೆಗೆ ಪ್ರಕಟವಾಗುತ್ತೆ, ಪ್ರತಿಫಲಿಸುತ್ತೆ ಹೊರಗಡೆಗೆ. ಅಂದ್ರೆ ಏನು ಪ್ರತಿಫಲಿಸುತ್ತೆ ಅಂದ್ರೆ ಏನು? ಆ ಸಮಯದಲ್ಲಿ ದೇಶ ಕಾಲಗಳ ಯಾವುದೇ ಕಲ್ಪನೆ ಇಲ್ಲದೆ ಅದನ್ನೆಲ್ಲ ಮೀರಿರ್ತೀವಿ ನಾವು. ಯಾವುದೇ ಆಲೋಚನೆ ಇರಲ್ಲ ಆ ಗಳಿಗೆ. ಅದು ಆನಂದದ ಸ್ಥಿತಿ, ಅನಂತತೆ. ಇದು ಎಲ್ಲ ಆನಂದಗಳಲ್ಲೂ ವ್ಯಕ್ತ ಆಗ್ತಾ ಇದೆ, ಎಲ್ಲೂ ಹೋಗಿಲ್ಲ. ಗಾಢ ನಿದ್ದೆಯಲ್ಲಂತೂ ಸಂಪೂರ್ಣವಾಗಿ, ಯಾಕೆಂದ್ರೆ ಅಲ್ಲೂ ಅಷ್ಟೇ ಮನಸ್ಸು ಸೂಕ್ಷ್ಮ ರೂಪಕ್ಕೆ ಹೋಗ್ಬಿಟ್ಟಿರುತ್ತೆ, ಆತ್ಮನಾನಂದ ವ್ಯಕ್ತ ಆಗ್ತಾ ಇರುತ್ತೆ. ಈ ಆನಂದಗಳು ಮನಸ್ಸು ಕ್ಷಣಿಕವಾಗಿ ಕ್ಷಣಿಕವಾಗಿ ಸುಮ್ಮನಾಗ್ತಾ ಇರುತ್ತೆ. ಆಗ ಮತ್ತೆ ಅದೇ ದೇಶ ಕಾಲಗಳನ್ನ ಮೀರಿದಂಥ ಸ್ಥಿತಿಯಲ್ಲಿ ನೀವಿರ್ತೀರಿ. ಅಂದ್ರೆ ಆನಂದನೂ ಪೂರ್ಣವಾಗಿ ಮುಚ್ಚಿಲ್ಲ, ಅದನ್ನ ತಿಳ್ಕೊ. ಯಾವುದನ್ನು ಪೂರ್ಣವಾಗಿ ಮುಚ್ಚಕ್ ಆಗಿಲ್ಲ, ಸ್ವಲ್ಪ 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 ತೋರಿಸ್ತಾ ಇದ್ದಾಳೆ. ನೀನ್ ಸ್ವಲ್ಪ ಬುದ್ಧಿವಂತನಾದ್ರೆ ಅದನ್ನ ತಿಳ್ಕೊತೀಯ. ಎಲ್ಲೂ ಹೋಗಿಲ್ಲ, ನನ್ನ ಸ್ವರೂಪ ಇದೆ. ನಾನು ಅದನ್ನ ಹೆಚ್ಚು ಮಾಡ್ಕೊಳ್ಳೋದು ಹೇಗೆ? ಈಗ ಈ ಹೊರಗಿನ ಪ್ರಪಂಚಕ್ಕೆ ಜಾಸ್ತಿ ಅಂಟ್ಕೊಳ್ದೆ ಆ ಮನಸ್ಸನ್ನ ತಕಪಕ್ಕ ಅಂತ ಕುಣಿಸ್ಕೊಳ್ದೆ ಇದ್ರೆ ಆಯ್ತು, ಅಲ್ಲೇ ಆನಂದ. ಯಾಕೆಂದ್ರೆ ನಾನೇ ಆನಂದ ಸ್ವರೂಪ. ಅದ್ರ ಅನುಭವ ಬೇಕು ಅಂದ್ರೆ ತಕಪಕ್ಕ ಕುಣಿಸ್ಕೊಳ್ದೇ ಇರ್ಬೇಕು. ನೀನ್ ನಿಜವಾಗ್ಲೂ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ರೆ ಆ ಆತ್ಮ ನಾನು ಇಲ್ಲಿ ಹೊರಗಡೆ ಕಾಣಿಸ್ತಾ ಇರೋದು ಸ್ವಲ್ಪ ಸ್ವಲ್ಪ, ಆದ್ರೆ ನಿಜವಾದ ಆನಂದ ಸ್ವರೂಪಿ ಅದನ್ನ ಆತ್ಮನಾದ ನಾನು ಯಾವಾಗ್ಲೂ ಇದೀನಿ ಅಂತ ನೀನು ಅಜ್ಞಾನ ಪಡ್ಕೊಂಡ್ಬಿಟ್ರೆ, ಅವಾಗ ಮನಸ್ಸು ಕುಣಿದ್ರೇನು ಕುಣಿದೇ ಹೋದ್ರೇನು ನಿನಗೇನ್ ವ್ಯತ್ಯಾಸ ಆಗತ್ತೆ? ಯಾವ ಬಂಧನ ಇದೆ ನಿನಗೆ ಅಂತ ಕೇಳ್ತಾರೆ. ಅದಕ್ಕೆ DVG ಅವರು ಒಂದು ಕವನದಲ್ಲಿ ಹೇಳ್ತಾರೆ, ಮರತಿಹನೆ ಬೊಮ್ಮ ಮರೆತಿಲ್ಲ, ಮರೆತವಲಿಹನು ಧರಿಸಿ ಜೀವಾಕೃತಿಯ ಜಗದಿ ತನ್ನನೆ ತಾನ್ ಅರಸಿಕೊಳ್ಳುವವಲಿಹುದು, ದೊರೆತವೊಲ್ ತೋರೆ ಸುಖ, ದೊರೆಯವರವರಿಗೆ ಆಯಾಸವು ಮಂಕುತಿಮ್ಮ. ಗೊತ್ತಾಗೋಗ್ಬಿಟ್ರೆ ಏನೂ ತೊಂದರೆ ಇಲ್ಲ, ಇಲ್ಲದೆ ಹೋದ್ರೆ ಅಲ್ಲಿವರೆಗೂ ಒದ್ದಾಡ್ತಾ ಇರ್ಬೇಕು. ಅವನಿಗೆ ಏನ್ ಮರ್ತಿಲ್ಲ, ಮರ್ತ್ ಹಾಗಿದ್ದಾನೆ. ಇಲ್ಲಿ ಒಂದು ರಾಮಾಯಣದ್ದು ಒಂದು ಪ್ರಸಂಗ ಜ್ಞಾಪಿಸ್ಕೋಬಹುದು.
ರಾಮ ಸೀತೆಯನ್ನು ಕಳ್ಕೊಂಡು ದುಃಖಿಸ್ತಾ ದುಃಖಿಸ್ತಾ ಹೋಗ್ತಾ ಇರ್ತಾನಂತೆ, ಹತ್ಕೊಂಡು. ಅವಾಗ ಪಾರ್ವತಿ ನೋಡ್ಬಿಟ್ಟು ಬೇಜಾರಾಗೋಗುತ್ತಂತೆ ಪಾರ್ವತಿ. ಅಯ್ಯೋ ಪಾಪ ಹೆಂಗ್ ಅಳ್ತಾ ಇದ್ದಾನಲ್ಲ, ಎಷ್ಟ್ ಕಷ್ಟ ಪಡ್ತಾ ಇದ್ದಾನ ರಾಮ. ಅಲ್ಲ ತಾನು ವಿಷ್ಣುನೇ, ಸಾಕ್ಷಾತ್ ವಿಷ್ಣುನೇ ಮರ್ತ್ಬಿಟ್ಟು ಹೀಗೆ ಒಳ್ಳೆ ಮನುಷ್ಯನ ಹಾಗೆ ಹತ್ಕೊಂಡು ಹೋಗ್ತಾ ಇದ್ದಾನಲ್ಲ. ಅಯ್ಯೋ ಬೇಜಾರಾಗ್ತಾ ಇದ್ದಾನೆ. ಅಯ್ಯೋ ಅವನೇನು ಮರ್ತಿಲ್ಲ, ಅವನು ಪಾತ್ರ ಮಾಡ್ತಾ ಇದ್ದಾನೆ. ಇಲ್ಲಪ್ಪ ನನಗ್ ನಂಬಕ್ ಆಗ್ತಾ ಇಲ್ಲ, ನೀನ್ ಹೋಗಿ ನೋಡು ಒಂದ ಶಿವ. ಬಂದ್ಲು ಪಾರ್ವತಿ, ಬಂದು ಅವನ ಹತ್ರ ಬಂದು ನಿಂತ್ಕೊಂಡ್ಲು. ಇವನು ಸೀತಾ 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 ಅಂತ ಹತ್ಕೊಂಡು ಹೋಗ್ತಾ ಇದ್ದಾನೆ. ನೋಡ್ದ, ಅಲ್ಲಿ ಪಾರ್ವತಿ ನಿಂತಿದ್ಲು. ಅವಳು ಮಾರ್ವೇಷನೂ ಹಾಕೊಂಬಂದಿದ್ಲು, ಆದ್ರೂ ಅವನು ಗುರುತಿಸ್ದ, ನಮಸ್ಕಾರ ಮಾಡ್ದ. ದೇವಿ ನೀವೇನಿಲ್ಲಿ, ಯಾವ ಕಾರ್ಯಾರ್ಥವಾಗಿ ಬಂದಿದ್ದೀರಿ ಅಂತ ಕೇಳ್ದ. ಆಶ್ಚರ್ಯ ಆಗೋಯ್ತು ಪಾರ್ವತಿಗೆ. ಅಲ್ಲ ರಾಮ, ನೀನೇನ್ ಹೀಗ್ ದುಃಖಿಸ್ತಾ ಇದೀಯಲ್ಲ, ನಿನ್ ದುಃಖ ನೋಡಿ ಬಹಳ ಕಷ್ಟ ಆಗೋಯ್ತಪ್ಪ, ಅದಕ್ಕೆ ಬಂದೆ. ಅಯ್ಯೋ ಯಾವ ದುಃಖ? ಪಾತ್ರ ಮಾಡ್ಬೇಕಲ್ವಾ, ನಾನು ಅದಕ್ಕೋಸ್ಕರ ತಾನೇ ಇಲ್ಲಿ ಬಂದಿರೋದು, ಪಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ, ಯೋಚನೆ ಮಾಡ್ಬೇಡಿ ಅಂತ ಕೈ ಮುಗಿದು ಮತ್ತೆ ಸೀತಾ 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 ಅಂತ ಹತ್ಕೊಂಡು ಹೋದ್ನಂತೆ. ಹಾಗೆ ಮರ್ತಿಲ್ಲ, ಮರೆತೋ ಲಿಹನ್, ಮರ್ತಿರೋ ಹಾಗೆ ತೋರಿಸ್ಕೊತಾ ಇದ್ದಾನೆ. ಹಾಗೆ ನಮ್ಮ ಸ್ವರೂಪವೂ ಅಷ್ಟೇ, ನಮಗೆ ಅದನ್ನ ಪೂರ್ಣವಾಗಿ ಮರೆಸಿಲ್ಲ ಮಾಯೆ. ಪಾಪ ನಮ್ಮಮ್ಮ, ಅವಳಿಗೆ ನಮ್ಮ ಮೇಲೆ ಕರುಣೆ ಇದೆ, ಇಟ್ಟಿದ್ದಾಳೆ, ತೋರಿಸ್ತಾ ಇದ್ದಾಳೆ. ನಾವು ಜಾಣ್ರಾಗ್ರಪ್ಪ, ದಡ್ಡ ಮಕ್ಳು ಹಾಗೆ ಇರಬೇಡಿ ನೀವು, ಜಾಣ್ತನ ಇರ್ಲಿ ಅಂತ ಹೇಳ್ತಾ ಇದ್ದಾರೆ. ನಾವು ಸ್ವಲ್ಪ ಜಾಣರಾದ್ರೆ ಆಗ ನಾವು, ನಮ್ಮ ಸದ್ಗುರುಗಳು ನಮಗೆ ಏನು ಈ ಒಂದು ವೇದ ಮಾತೆಯ ಆಪ್ತ ವಾಕ್ಯವನ್ನ ಸರಳವಾಗಿ ತಿಳಿಸಿಕೊಡ್ತಾ ಇದ್ದಾರೆ, ಅದನ್ನ ನಾವು ಅರ್ಥ ಮಾಡಿಕೊಂಡು ಸಂತೋಷವಾಗಿ ಜೀವನವನ್ನು ಮಾಡ್ಬೋದು. ನಾನೇ ಸಚ್ಚಿದಾನಂದ ಸ್ವರೂಪ ಅಂತ ತಿಳ್ಕೊಂಡು ಜೀವನವನ್ನ ಮಾಡ್ಬೋದು. ಇಲ್ಲಿಗೆ ಇವತ್ತಿನ ಈ ಉಪನ್ಯಾಸವನ್ನು ಮುಗಿಸ್ತೀನಿ, ಪ್ರಾರ್ಥನೆ ಮಾಡ್ತೀನಿ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। हरिः ओम तत्सत्। श्री गुरुभ्यो नमः।